ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ನಿಜ ಹೇಳ್ಬೇಕಂದ್ರೆ ಮೊದಲನೇ ದಿನ ಭಗವದ್ಗೀತೆನ ತಗೋಬೇಕಾ ಅಂತ ನನ್ನಲ್ಲಿ ಪ್ರಶ್ನೆ ಇದ್ದಾಗ ಎಷ್ಟು ಗಾಬರಿ, ಎಷ್ಟು ಆತಂಕ ಅಥವಾ ಎಷ್ಟು ಭಯ ಇತ್ತೋ, ನಿಜ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಭಗವದ್ಗೀತೆಯ ಕೊನೆಯ ತರಗತಿ. ನಿಜ ಹೇಳ್ತಾ ಇದ್ದೀನಿ, ಇವತ್ತು ನನ್ಗೆ ಅಷ್ಟೇ ಭಯ ಇದೆ, ಅಷ್ಟೇ ನರ್ವಸ್ ಆಗಿದ್ದೀನಿ. ಬಿಕಾಸ್ ಭಗವಂತ 18 ಅಧ್ಯಾಯಗಳನ್ನ ಯಾರಿಗೂ ಸಹ ತಿಳ್ಕೊಳ್ಳೋದಿಕ್ಕೆ ಬಿಡುವುದಿಲ್ವಂತೆ. ಯಾಕೆ ಅಂತ ಅಂದ್ರೆ ಅವನ ಭಕ್ತರಿಗೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಂತಹದ್ರಲ್ಲಿ ನಾವು ಅವನ ಭಕ್ತರು ಅಂತ ಹೇಳ್ಕೊಳ್ಳೋದಿಕ್ಕೆ ಖುಷಿ ಆಗತ್ತೆ. ಅದನ್ನ ಅನುಭವಿಸಿದಾಗ ಒಂದು ರೀತಿಯಾದಂತಹ ಖುಷಿ ಸಿಕ್ಕರೆ ಇನ್ನೊಂದು ರೀತಿಯಾದಂತಹ ಭಯ ಆಗ್ತಾ ಹೋಗುತ್ತೆ. ಯಾಕೆ ಭಯ? ಯಾಕೆ ಅಂದ್ರೆ ನನಗೂ ಗೊತ್ತು, ಸಾಕಷ್ಟು ಬಾರಿ ಹೇಳಿದೀನಿ, ಭಕ್ತಿ ಅಂದ್ರೇನೆ ಪ್ರೀತಿ. ಆದ್ರೆ ಇಲ್ಲಿ ಭಯ ಯಾಕೆ ಅಂತ ಅಂದ್ರೆ ನನ್ನಿಂದ ಆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಅಪಚಾರ ಆಗ್ಬಾರ್ದು. ಈಗ ಹೇಳ್ತೀವಲ್ಲ, ಇವ್ರ ಕಡೆಯಿಂದ ಹೋಗಿದ್ದೀವಿ ಅಂತ ನಾವು ಯಾವ್ದೋ ಒಂದು ರೆಫರೆನ್ಸ್ ತಗೊಂಡಾಗ ಆ ರೆಫರೆನ್ಸ್ ತಗೊಂಡಂತಹ ವ್ಯಕ್ತಿಗೆ ನೋವಾಗ್ಬಾರ್ದು, ಬೇಜಾರಾಗ್ಬಾರ್ದು. ಯಾಕೆ ಅಂತ ಅಂದ್ರೆ, ಏನ್ರಿ ಇಂಥವ್ರನ್ನ ಕಳಿಸ್ಬಿಟ್ರಾ ಅಂತ ಬೇರೆಯವ್ರು ಅವ್ರಿಗೆ ಬೈಬಾರ್ದು. ಜಸ್ಟ್ ಲೈಕ್ ದಟ್ ಇವತ್ತು ಯಾರಾದ್ರೂ ಭಗವಂತ, ಭಗವದ್ಗೀತೆ, ಭಗವಂತನ ಭಕ್ತರು, ಭಗವಂತನನ್ನ ನಿಮ್ಮಿಂದ ನಾನ್ ಕಂಡೆ ಅಂತ ಈ ರೀತಿಯಾದಂತಹ ಏನಂತಾರೆ ಮಾತುಗಳು ಎದುರಿಗಿಂದ ಬಂದಾಗ ನಿಜಕ್ಕೂ ಸಹ ನನಗ್ ಭಯ ಆಗತ್ತೆ. ನನ್ನಿಂದ ಎಲ್ಲಿ ನನ್ನ ಭಗವಂತನಿಗೆ ಆ ನೋವಾಗುತ್ತೋ ಅಥವಾ ಎಲ್ಲೂ ನನ್ನಿಂದ ಯಾವುದೇ ರೀತಿಯಾದಂತಹ ಚ್ಯುತಿ ಬರಬಾರದು ಅಂತ. ಬರೋದಿಲ್ಲ ಅವನಿಗೆ, ಯಾಕೆ ಅಂದ್ರೆ ಅವನು ಅಚ್ಯುತ. ಆದ್ರೂ ಸಹ ಭಯ ಮಾತ್ರ ಖಂಡಿತವಾಗ್ಲೂ ಇದೆ. ಅಟ್ ದ ಸೇಮ್ ಟೈಮ್ ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತು ನಮ್ಮ 225ನೇ ತರಗತಿ. ಇಟ್ ಈಸ್ ನಾಟ್ ಈಸಿ. ಯಾಕೆ ಅಂದ್ರೆ 700 ಶ್ಲೋಕಗಳನ್ನ ಕಲ್ತ್ಕೊಳ್ಳೋದು ಈಸಿನಾ ಅಂದ್ರೆ ಹೌದ್ರಿ, 2ರಿಂದ 3 ತಿಂಗಳಲ್ಲಿ ಕಲ್ತ್ಕೊಂಡ್ಬಿಡ್ಬೋದು. ಆದ್ರೆ ಅದರ ಆಳವಾದ ನಿಜವಾದ ಅರ್ಥ ತಿಳ್ಕೊಳ್ಳೋದಕ್ಕೆ ನಾವು ತೆಗೆದುಕೊಂಡಂತಹ ಸಮಯ ಸುದೀರ್ಘವಾಗಿದ್ದು 18 ತಿಂಗಳ ಜರ್ನಿ. ಹೆಚ್ಚು ಕಮ್ಮಿ ಈ 18 ತಿಂಗಳಲ್ಲಿ ಭಗವಂತನಿಗೆ ನಾವು ಇನ್ನಷ್ಟು ಪ್ರೀತಿ ಪಾತ್ರರಾಗ್ಬಿಟ್ಟಿದೀವಿ ಅಂತ ನನಗನ್ಸುತ್ತೆ. ಕಾರಣ 18 ಅಂದ್ರೇನೆ ಜಯ. 18 ಅಂದ್ರೇನೆ ಕುರುಕ್ಷೇತ್ರ ಯುದ್ಧದ ಪ್ರತಿಯೊಂದು ಸನ್ನಿವೇಶಗಳು 18 ಹೇಳ್ತಾ ಹೋಗತ್ತೆ. ಹಾಗೆ 18 ಅನ್ನೋ ಹಾಗೆ 18 ದಿನಕ್ಕೆ ಭಗವಂತ ಕುರುಕ್ಷೇತ್ರ ಯುದ್ಧವನ್ನ ಮುಗಿಸಿ ಧರ್ಮ ಸ್ಥಾಪನೆಯನ್ನ ಮಾಡ್ತಾನಂತೆ. ಇವತ್ತು ಬಹುಶಃ ಎಲ್ಲೋ ಒಂದು ಕಡೆ ತಾಯಿ ತನ್ನ ಮಗುವನ್ನ ಗರ್ಭದಲ್ಲಿ 9 ತಿಂಗಳು ಇಟ್ಕೊಂಡ್ರೆ ಇದು ನಮ್ಮ 2ನೇ ಜನ್ಮ ಆಗಿರೋದ್ರಿಂದ, ಅಂದ್ರೆ ಜ್ಞಾನವನ್ನ ನಾವು ಸಂಪಾದನೆ ಮಾಡಿದೀವಿ. ಹಾಗಾಗಿ 9 + 9 18 ತಿಂಗಳಲ್ಲಿ ಭಗವಂತ ನಮಗೆ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ತಪ್ಪಾಗೋದಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಏಕೆ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಏನೆಲ್ಲ ಗೊಂದಲಗಳಿತ್ತು, ಹೀಗಾದ್ರೆ ಹಾಗಾದ್ರೆ ಹೀಗಾಯ್ತು ಹಾಗಾಯ್ತು, ಏನೆಲ್ಲ ಗೊಂದಲಗಳು ಅಂದ್ರೆ ಅದನ್ನ ಎಲ್ಲರೂ ಸಹ ಅನುಭವಿಸಿದೀವಿ. ಆ ಎಲ್ಲ ಪ್ರಶ್ನೆಗಳಿಗೆ ಭಗವಂತ ಉತ್ತರವನ್ನ ಕೊಟ್ಟು 18 ಅಧ್ಯಾಯವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋ ಹಾಗೆ ಮಾಡಿದ್ದಾನೆ ಅಂದ್ರೆ ನಾವು ಅವನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅನ್ನೋ ಹಾಗೆ ಅವನು ಜಗದ್ಗುರುವಾಗಿ
ನಮ್ಮನ್ನ ಕೈ ಹಿಡಿದು ಈ ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರೋದಷ್ಟೇ ಅಲ್ಲದೆ, ಈ ಜ್ಞಾನವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನೂ ಸಹ ಅವನೇ ಕೊಟ್ಟ. ಹಾಗಾಗಿ ಅವನಿಗೆ ಇನ್ನೂ ನಾವು ಶರಣಾಗ್ಬೇಕು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಾಕೆ ಅಂದ್ರೆ ನಮ್ಮ ಎಲ್ಲ ಕ್ಲೇಶಗಳನ್ನ, ನಮ್ಮ ಎಲ್ಲ ದುಃಖಗಳನ್ನ ಆತ ನಾಶ ಮಾಡಿ ನಮ್ಮನ್ನ ಉತ್ತಮ, ಅಂದ್ರೆ ಹೇಳ್ತಾರಲ್ಲ, ಬ್ಯೂಟಿಫುಲ್ ವರ್ಷನ್ ಅನ್ನ ಆ, ನಮ್ಮ ಮುಂದೆ ನಮಗೆ ತಂದಿಟ್ಟಿದ್ದಾರೆ. ಹಾಗಾಗಿ ಅವನಿಗೆ ಇನ್ನಷ್ಟು ಧನ್ಯವಾದಗಳನ್ನ ಹೇಳೋಣ. ನಮಗೆ ಹೀಗೆಲ್ಲ ಅನ್ನಿಸ್ತಾ ಇರ್ಬೇಕಾದ್ರೆ ಇನ್ನು ಸಂಜಯನಿಗೆ ಹೇಗ್ ಅನ್ನಿಸ್ತಾ ಇರ್ಬೋದು? ಯಾಕೆ ಸಂಜಯ ಅಂತ ಇಲ್ಲಿ ಬರ್ತಾ ಇದೆ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನಿಗೆ ಹೇಳ್ತಾರೆ, ನಾನ್ ನಿನಗೆ ಕಣ್ದೃಷ್ಟಿಯನ್ನ ಕೊಟ್ಬಿಡ್ತೀನಿ, ನೀನು ನೋಡ್ಬಿಡು ಏನೇನಾಗ್ತಿದೆ ಅಂದಾಗ ಧೃತರಾಷ್ಟ್ರ ಬೇಡ ಅಂತ ಅದನ್ನ ನಿರಾಕರಣೆಯನ್ನ ಮಾಡ್ತಾನೆ. ಆ ನಿರಾಕರಣೆ ಮಾಡಿದ ಫಲನೋ ಏನೋ ಗೊತ್ತಿಲ್ಲ, ಸಂಜಯನಿಗೆ ನಿನಗೆ ನಾನು ದೃಷ್ಟಿಯನ್ನ ಕೊಡ್ತಾ ಇದ್ದೀನಿ, ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನೆಲ್ಲ ಆಗತ್ತೆ ಅದೆಲ್ಲವನ್ನ ನೀನು ನೋಡಿ ಧ- ಧೃತರಾಷ್ಟ್ರನಿಗೆ ಹೇಳು ಅಂತ ಹೇಳ್ತಾರೆ. ಹೇಳೋದ್ರ ಜೊತೆಗೆ, ಅಂದ್ರೆ ನೋಡುವುದರ ಜೊತೆಗೆ ಅವನಿಗೆ ಕೇಳುವಂತಹ ಶಕ್ತಿಯೂ ಸಹ ಸಿಕ್ಕತ್ತೆ. ಹಾಗಾಗಿ ಹೇಗೆ ಅರ್ಜುನ ಕೃಷ್ಣನನ್ನು ನೋಡ್ದ, ಕೃಷ್ಣನ ಮಾತನ್ನ ಕೇಳ್ದ, ಆ ಅಷ್ಟು ಮಾತುಗಳನ್ನ, ಆ ಅಷ್ಟು ರೂಪಗಳನ್ನ ಸಂಜಯನೂ ಸಹ ನೋಡ್ತಾನೆ. ಅವನಿನ್ನೆಷ್ಟು ಪುಣ್ಯವಂತ ಇರಬಹುದಲ್ವಾ? ಹಾಗಾಗಿ ಈ ಸಂಜಯ ಈ ಕೊನೆಯಲ್ಲಿ ಏನು ಹೇಳ್ತಾನಪ್ಪ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಮೊದಲಿಗೆ ಧೃತರಾಷ್ಟ್ರ ಉವಾಚ ಅಂತಾನೆ ಬರುತ್ತೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನೋಡು, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು, ಮಾಮಕಾಫ್ ಪಾಂಡವಾಶ್ಚೈವ, ಅಂದ್ರೆ ನನ್ನ ಮಕ್ಕಳು ಮತ್ತೆ ಪಾಂಡವರು ಏನ್ ಮಾಡ್ತಾ ಇದಾರೆ ಸಂಜಯ? ಅವ್ರು ಯುದ್ಧ ಮಾಡ್ತಾ ಇದಾರ? ಯಾರ್ ಗೆದ್ರು? ಏನಾಗ್ತಾ ಇದೆ? ಯಾರಿಗ್ ನೋವಾಯ್ತು? ನನಗ್ ಏನೇನ್ ಆಗ್ತಿದೆ ನನಗ್ ಗೊತ್ತಾಗ್ತಿಲ್ಲ, ನೀನ್ ಹೇಳ್ತೀಯಾ ಅಂತ ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ. ಆಗ ಸಂಜಯ ಏನೆಲ್ಲ ನಡೀತು ಅಲ್ಲಿ, ಅಂದ್ರೆ ಅರ್ಜುನ ಹೇಗೆ ಕುಸ್ತು ಬಿದ್ದ, ಅರ್ಜುನನಿಗೆ ಯಾವ ರೀತಿಯಾದಂತಹ ಶಕ್ತಿಯನ್ನ ಕೊಟ್ಟ, ಅದಕ್ಕಿಂತ ಹೆಚ್ಚಾಗಿ ಯಾರು ಮೊದಲು ಶಂಖವನ್ನ ಊದಿದ್ರು, ನಂತರ ಪಾಂಡವರ ಪರವಾಗಿ ಯಾರೆಲ್ಲ ಶಂಖವನ್ನ ಊದಿದ್ರು ನಮಗ್ ಗೊತ್ತು. ಪಾಂಚಜನ್ಯಂ ಹೃಷಿಕೇಶ ಅಂತೆಲ್ಲ ಕೇಳ್ಬಿಟ್ಟಿದೀವಿ. ಆ ರೀತಿ ಪ್ರತಿಯೊಂದನ್ನ ವಿವರಿಸ್ತಾ ವಿವರಿಸ್ತಾ ಈ ಕೃಷ್ಣನು ಹೇಳ್ತಾನೆ, ಯಥೇಚ್ಛೈಸಿ ತಥಾ ಕುರು, ನಿನ್ಗೆ ಏನ್ ಅನ್ಸುತ್ತೋ ಅದ್ ಮಾಡಪ್ಪ, ಇನ್ನು ನಾನೇನೂ ನಿನಗೆ ಬುದ್ಧಿವಾದವನ್ನ ಹೇಳೋದಿಲ್ಲ ಅಂತ ಭಗವಂತ ಹೇಳಿದ್ರೆ, ಅದಕ್ಕೆ ಪ್ರತ್ಯುತ್ತರವಾಗಿ ಅರ್ಜುನ, ನೀನು ಹೇಗೆ ನನ್ನನ್ನ ನಡೆಸ್ತೀಯೋ ಹಾಗೆ ನಡೆಯೋದಿಕ್ಕೆ ನಾನು ಸಿದ್ಧ ತಂದೆ ಅಂತ ಅರ್ಜುನನು ಸಹ ಕಂಪ್ಲೀಟ್ ಸರೆಂಡರ್ ಆಗ್ಬಿಡ್ತಾನೆ. ಅಂದ್ರೆ ನನಗಿನ್ನೇನು ಗೊತ್ತಿಲ್ಲಪ್ಪ, ನೀನ್ ಹೆಂಗ್ ನಡ್ಸ್ಕೊಂತೀಯೋ ನಡ್ಸ್ಕೊಂಡ್ ಹೋಗು. ಈಗ ನಾವು ಯಾರ್ದಾರು ಮದ್ವೆ ಮನೆಗೆ ಅಥವಾ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ನಮಗ್ ಅಲ್ಲಿ ಪೂರ್ತಿ ಪ್ಲಾನ್ ಏನು ಅಂತ ಗೊತ್ತಿರಲ್ಲ. ಅವಾಗ ನಾವೇನಂತೀವಿ, ನನಗೇನೋ ಗೊತ್ತಿಲ್ಲ, ನೀವೇನ್ ಕೆಲ್ಸ ಹೇಳ್ತೀರಾ ಆ ಕೆಲ್ಸ ಮಾಡ್ತೀನಿ ಅಂತ ಹೇಳ್ತೀವಿ ಅಲ್ವಾ? ಜಸ್ಟ್ ಲೈಕ್ ದಟ್ ಈಗ ಅರ್ಜುನನು ಅಷ್ಟೇ ಕಂಪ್ಲೀಟ್ ಸರೆಂಡರ್. ಯಾಕೆ ಅಂತ ಅಂದ್ರೆ ಅವನಿಗೆ ಗೊತ್ತಾಗೋಗಿದೆ, ನಾನು ಅಂದುಕೊಂಡ ಹಾಗೆ ಇಲ್ಲೇನೂ ನಡೆಯೋದಿಲ್ಲ, ಭಗವಂತ ಹೇಗೆ ಅಂದುಕೊಂಡಿದ್ದಾನೋ ಹಾಗೇ ನಡೆಯೋದು ಅಂತ ಅರ್ಜುನನಿಗೆ ತಿಳಿದಿದೆ. ಅದೇ ತಿಳುವಳಿಕೆ ನಮಗೂ ಬಂದಿದೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಾನೇನ್ ಅನ್ಕೊಳ್ತೀನೋ ಅದು ಯಾವುದೂ ಆಗೋದಿಲ್ಲ, ಭಗವಂತನ ಪ್ರೇರಣೆ ಏನಿದೆ ಅಷ್ಟೇ ಆಗೋದು. ನಾಹಂ ಕರ್ತ ಹರಿಕರ್ತ. ಭಗವಂತ ಗೊತ್ತಾಗೋಯ್ತು ಕಣೋ, ನಾನು ಏನೂ ಮಾಡಕ್ಕಾಗಲ್ಲ, ಇವತ್ತು ನಾನು ಏನನ್ನಾದ್ರೂ ಕೇಳ್ತೀನಿ ಅಂದ್ರೂ ಸಹ ಅದು ಕೇವಲ ನಿನ್ನಿಂದ. ಯಾಕೆ ಅಂದ್ರೆ ಭಗವದ್ಗೀತೆಯ 18 ಅಧ್ಯಾಯವನ್ನ ಕೇಳಿದರೂ ಪುಣ್ಯ ಬರುತ್ತೆ ಅಂತ ನೀನ್ ಹೇಳ್ತಾ ಇದೀಯಾ ಅಂತ ಅಂದ್ರೆ ನಾನ್ ಇನ್ನೇನ್ ಹೇಳೋದಿಕ್ಕೆ ಸಾಧ್ಯ? ನಾನು ಕನ್ನಡಿಯೊಳಗಿನ ಗಂಟು, ನಾನಿದ್ದೀನಿ.
ನೀನ್ ಹೇಗ್ ಅಲಂಕಾರ ಮಾಡ್ಕೊಳ್ತೀಯ ಮಾಡ್ಕೋ ಅನ್ನೋ ಹಾಗೆ ಭಗವಂತ ಅಲಂಕರಿಸಿಕೊಂಡ ಹಾಗೆ ನಾನು ಕಾಣ್ತಾ ಹೋಗ್ತೀನಿ ಅಷ್ಟೆ. ಇದಂ ನ ಮಮಃ, ಭಗವಂತ ಇದು ಯಾವುದೂ ನನ್ನದಲ್ಲ ತಂದೆ, ಎಲ್ಲವುದೂ ಸಹ ನಿನ್ನದೇ. ಯಾಕೆ ಅಂದ್ರೆ ನಾನ್ ಬರ್ಬೇಕಾದ್ರೆ ಏನೂ ತಂದಿರ್ಲಿಲ್ಲ, ಹೋಗ್ಬೇಕಾದ್ರೂ ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಅಟ್ ದ ಸೇಮ್ ಟೈಮ್ ನಾನು ಮಾಡಿದಂತಹ ಪಾಪ ಕರ್ಮಗಳು ಏನಿದೆಯೋ ಅದೂ ಸಹ ನನಗೆ ತಿಳಿದಿಲ್ಲ. ನಾವೆಲ್ಲರೂ ಸಹ ಅಂಧರು. ಹೌದು. ಯಾಕೆ ಅಂತ ಅಂದ್ರೆ ಹೇಗೆ ಭಗವದ್ಗೀತೆ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಅಂತ ಧರ್ಮರಾಯನ ಕೈಲಿ ಹೇಳಿಸುತ್ತೋ, ಅದೇ ರೀತಿ ನಾವೆಲ್ಲರೂ ಸಹ ಕುರುಡರಾಗಿದ್ವಿ. ಯಾಕೆ ಅಂದ್ರೆ ನಾನು, ನನ್ನದು, ನನ್ನಿಂದ, ಅಹಂಕಾರ, ಅಹಂಭಾವ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲವುದೂ ಸಹ ನಮ್ಮ ಕಣ್ಣನ್ನ ಮುಚ್ಚಾಕ್ಬಿಟ್ಟಿತ್ತು. ಅದಕ್ಕೆ ಭಗವಂತ ಈ ಭಗವದ್ಗೀತೆಯ ಮೂಲಕ ಒಂದೊಂದೇ ಪೊರೆಯನ್ನ ಆಪರೇಷನ್ ಮಾಡ್ತಾ 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 ತೆಗಿತಾ ಹೋಗ್ತಾನೆ. ನಮ್ಮೆಲ್ಲರಿಗೂ ಗೊತ್ತು, ಈಗ 50+ ಆದ್ವಿ ಅಂದ್ರೆ ನಮ್ ಒಂದು ಕಣ್ಣಿಗೆ ಒಂದು ಪೊರೆ ಬರುತ್ತೆ, ಏನೂ ಕಾಣೋದಿಲ್ಲ. ಆದರೆ ಆಪರೇಷನ್ ಮಾಡ್ಸಿದ ತಕ್ಷಣ ಒಂದ್ ಸ್ವಲ್ಪ ದಿವಸ ಬ್ಯಾಂಡೇಜ್ ಹಾಕ್ತಾರೆ, ಆಮೇಲೆ ತುಂಬಾ ಚೆನ್ನಾಗಿ ಕಾಣೋದಕ್ಕೆ ಶುರು ಆಗತ್ತೆ. ಅದೇ ರೀತಿ ಭಗವಂತನೂ ಸಹ ನಮ್ಮ ಈ ದೃಷ್ಟಿಗೆ ಆಪರೇಷನ್ ಅನ್ನ ಮಾಡಿದ್ದಾನೆ ಭಗವದ್ಗೀತೆಯ ಮೂಲಕ. ಆಪರೇಷನ್ ಒಂದೇ ಸಲ ಮಾಡಿದ್ರೆ ಸಾಕ ಅಂದ್ರೆ ಹೌದು, ಒಂದೇ ಸಲ ಮಾಡಿದ್ರೆ ಸಾಕಾಗುತ್ತೆ. ಆದ್ರೆ ಪದೇ ಪದೇ ಪೊರೆ ಬೆಳೆಯೋ ಚಾನ್ಸಸ್ ತುಂಬಾ ಇರುತ್ತೆ. ನಮಗೂ ಹಾಗೆ ರೀ. ಈ ಮಾಯೆಯಲ್ಲಿ ಸಿಲುಕ್ ಹಾಕೊಂಡ್ಬಿಟ್ಟಿದೀವಿ. ಮಾಯೆಯಲ್ಲಿ ಸಿಲುಕ್ ಹಾಕೊಳ್ಳೋದ್ರ ಜೊತೆಗೆ ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅನ್ನುವಂತಹ ಹಗ್ಗಗಳು ಬೇರೆ ಕಟ್ಟಾಕೋಗ್ಬಿಟ್ಟಿದೆ. ಹಾಗಾಗಿ ಈ ಎಲ್ಲವನ್ನ ಬಿಚ್ಚಿ ಕಣ್ಣಿನ ಆಪರೇಷನ್ನು ಮಾಡಿಸಿ ಮತ್ತೆ ನಮಗೆ ಹೊಸ ದೃಷ್ಟಿ ಬರಬೇಕು ಅಂದ್ರೆ ನಾವು ಪದೇ 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 ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಮಾಡ್ಬೇಕು. ಹೇಗೆ ಒಂದಿನ ಸ್ನಾನ ಮಾಡ್ಬಿಟ್ರೆ ಸಾಕಾ ಅಂದ್ರೆ ಅಮ್ಮ ಏನ್ ಮಾಡ್ತಾಳೆ, ತಲೆ ಮೇಲೆ ಒಂದು ಹೊಡೆದು ಐ ಹೋಗು ದಿನಾ ಸ್ನಾನ ಮಾಡ್ಬೇಕು ಅಂತ ಹೊಡಿತಾಳೆ. ದಿನಾ ಸ್ನಾನ ಮಾಡ್ಬೇಕು, 2 ದಿನಕ್ಕೋ 3 ದಿನಕ್ಕೋ ಒಂದಿನ ತಲೆ ಸ್ನಾನ ಮಾಡ್ಬೇಕು, ಹಾಗೇನೆ ವಾರಕ್ಕೊಂದಿನ ಅಭ್ಯಂಜನ ಮಾಡ್ಬೇಕು. ಹಬ್ಬ ಹರಿದಿನಗಳಂತೂ ಕಂಪಲ್ಸರಿ. ಈಗ ಯುಗಾದಿ ಹಬ್ಬ ಬರ್ತಾ ಇದೆ, ಯುಗಾದಿ ಹಬ್ಬದ ದಿನ ಅಮ್ಮ ಎಣ್ಣೆಯನ್ನ ತಟ್ಟಿ ಹೋಗು ಎರ್ಕೊಂಡ್ ಬಾ ಅಂತ ಕಳಿಸ್ತಾಳೆ. ಅಂದ್ರೆ ಅಭ್ಯಂಜನವನ್ನ ಮಾಡ್ಕೋ. ಯಾಕೆ ಅಂತ ಅಂದ್ರೆ ನೀನು ವಿಶೇಷವಾಗಿರ್ಬೇಕು ಅಂತ. ಅದೇ ರೀತಿ ಭಗವಂತನ ನಾಮಸ್ಮರಣೆಯೂ ಸಹ ಹಾಗೆ ಪ್ರತಿದಿನ ಇರಬೇಕು. ನಾವು ಮರ್ತು ಬಿಟ್ರೆ ಅಂತ ವಿಶೇಷ ದಿನದಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹೆಚ್ಚಿಸ್ತಾ ಅವನ ನಾಮಸ್ಮರಣೆಯನ್ನ ಮಾಡ್ತಾ ಹೋಗ್ಬೇಕಷ್ಟೆ. ಹಬ್ಬ ಅಂದ್ರೆ ವಿಶೇಷವಾಗಿ ಹಬ್ಬದ ಅಡಿಗೆಯನ್ನ ಊಟ ಮಾಡೋ ಹಾಗೆ ಪ್ರತಿದಿನ ಧನ್ಯವಾದದ ಜೊತೆ ವಿಶೇಷ ದಿನಗಳಲ್ಲಿ ಅವನನ್ನ ಇನ್ನಷ್ಟು ಆರಾಧನೆಯನ್ನ ಮಾಡ್ತಾ ಹೋಗ್ಬೇಕು. ನಮ್ಗೆ ಹೀಗೆಲ್ಲ ಅನ್ನಿಸ್ಬೇಕಾದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಸಂಜಯನಿಗೆ ಇನ್ನೆಲ್ಲ ಏನ್ ಅನ್ನಿಸ್ಬಹುದು ಅಲ್ವಾ? ಇಟ್ ಇಸ್ ಈಸಿಯಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಇಟ್ ಇಸ್ ನಾಟ್ ಎ ಈಸಿ. ಯಾಕೆಂದ್ರೆ ಅವನಿಗೆ ಈ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನ ನೋಡಿದ್ದಾನೆ, ಎಲ್ಲವನ್ನ ಕೇಳಿದ್ದಾನೆ. ಹಾಗಾಗಿ ಅವನ ಅಭಿಪ್ರಾಯವೂ ಸಹ ತುಂಬಾ ಮುಖ್ಯ ಆಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಸಂಜಯ ಉವಾಚ ಅಂದ್ರೆ ಸಂಜಯ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದೀನಿ? ಇತಿ ಹೀಗೆ, ಅಹಂ ನಾನು, ವಾಸುದೇವಸ್ಯ ಅಂದ್ರೆ ಕೃಷ್ಣನ, ಪಾರ್ಥಸ್ಯ ಅರ್ಜುನನ, ಚ ಕೂಡ, ಮಹಾ ಆತ್ಮನಃ ಮಹಾತ್ಮನ, ಸಂವಾದವನ್ನ, ಇಮಂ ಈ, ಅಕ್ರೌಶಂ ಅಂದ್ರೆ ಕೇಳಿದ್ದೇನೆ, ಅದ್ಭುತಂ ಅದ್ಭುತವಾದ, ರೋಮಹರ್ಷಂ ರೋಮಾಂಚನವಾದ. ಅಂದ್ರೆ ಎಲ್ಲವನ್ನ ಕೇಳಿದ ಮೇಲೆ ಅವನು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಇತ್ಯ ಅಂದ್ರೆ ಹೀಗೆ. ಹೀಗೆ ಅಂತ ಅಂದ್ರೆ ಇಲ್ಲಿಯವರೆಗೆ. ಇಲ್ಲಿಯವರೆಗೆ ಅಂದ್ರೆ ಮೊದಲನೇ ಶ್ಲೋಕ ನೀವೇನ್ ಹೇಳಿದ್ರಲ್ಲ, ನೀವ್ ನನಗ್ ಕೇಳಿದ್ರಲ್ಲ, ಅಲ್ಲಿಂದ ಹಿಡಿದು
ಲಾಸ್ಟ್ ಶ್ಲೋಕ ಅರ್ಜುನ ನಾನು ನಿನಗೆ ಸರೆಂಡರ್ ಆಗ್ತೀನಿ ಅಂತ ಹೇಳದ್ನಲ್ಲ, ಅಲ್ಲಿಯವರೆಗೆ ನಾನು ಅವರಿಬ್ಬರ ಸಂವಾದವನ್ನ, ಅವರಿಬ್ರು ಅಂದ್ರೆ ಯಾರು? ಕೃಷ್ಣ ಮತ್ತು ಅರ್ಜುನರ ಸಂವಾದ. ವಾದ ಅಲ್ಲ ಅದು, ಸಂವಾದ. ವಾದ ಅಂದ್ರೆ ವಾದ ಮಾಡೋದು, ಕೆಲವೊಮ್ಮೆ ತಲೆನೋವು ಬರುತ್ತೆ. ಆದ್ರೆ ಇಲ್ಲಿ ಸಂವಾದ, ಒಳ್ಳೆಯ ವಾದ. ಅವರಿಬ್ಬರು ಎಂತಹವರು ಅಂದ್ರೆ ಮಹಾತ್ಮರು, ಒಬ್ಬರಿಗಿಂತ ಒಬ್ರು ಕಣ್ರಿ. ಅರ್ಜುನ ಸರೆಂಡರ್ ಆಗ್ತಾ ಹೋದ್ರೆ ಕೃಷ್ಣ ಅವನನ್ನ ಮೇಲಕ್ಕೆತ್ತಿ ಅವನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಅವನಿಗೆ ಯಾವ ಸೈಕಾಲಜಿಯ ಅವಶ್ಯಕತೆ ಇತ್ತೋ ಆ ಎಲ್ಲ ಶಕ್ತಿಯನ್ನ ಭಗವಂತ ತುಂಬ್ತಾ ಹೋಗ್ತಾನೆ. ಯಾಕೆಂದ್ರೆ ಒಬ್ಬ ಗುರುವಾದವನು ಒಬ್ಬ ಶಿಷ್ಯನಿಗೆ ಕೇವಲ ವಿದ್ಯೆಯನ್ನ ಹೇಳ್ಕೊಡೋದಷ್ಟೇ ಅಲ್ಲ. ಈಗಿನ ಕಾಲದಲ್ಲಿ ಹಾಗೆ ಆಗ್ಬಿಟ್ಟಿದೆ, ನಾವು ದುಡ್ಡು ಕೊಡ್ತೀವಿ, ಅವ್ರು ಪಾಠವನ್ನ ಹೇಳ್ಕೊಡ್ತಾರೆ. ಆದ್ರೆ ಯಾರೂ ಸಹ ಒಬ್ಬ ಮಗುವಿಗೆ ಆತ್ಮಧೈರ್ಯ, ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸ ಮಾಡೋದು ತುಂಬಾ 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 ಕಮ್ಮಿ. ಆದ್ರೆ ಮುಖ್ಯವಾಗಿ ಬೇಕಾಗಿರೋದೇ ಆ ಧೈರ್ಯ, ಆ ಮನೋಬಲ. ಆ ಮನೋಬಲವನ್ನ ಒಬ್ಬ ಗುರುವಾಗಿ ಶಿಷ್ಯನಾದ ಅರ್ಜುನನಿಗೆ ಕೃಷ್ಣ ಕೊಟ್ಟಿದ್ದಾನೆ. ಯಾವ ಮೂಲಕ? ಗುರುವಾಗುವ ಮೂಲಕ. ನಾವ್ ಹೇಳ್ತೀವಲ್ಲ, ವಸುದೇವಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅದಕ್ಕೆ ಅವನನ್ನ ಜಗದ್ಗುರು ಅಂತ ಹೇಳೋದು. ಅದಕ್ಕೆ ನಾನೂ ಸಹ ಹೇಳೋದು, ಗುರು ಅಂತ ನೀವ್ ಯಾರನ್ನಾದ್ರೂ ಸ್ವೀಕಾರ ಮಾಡಿದ್ರೆ ದಯಮಾಡಿ ಆ ಕೃಷ್ಣನನ್ನ ಸ್ವೀಕಾರ ಮಾಡಿ. ಬೇರೆ ಯಾರೋ ಗುರುಗಳು ಅನ್ನೋದಕ್ಕಿಂತಲೂ ಪ್ರಮುಖವಾಗಿ. ಯಾಕೆ ಅಂದ್ರೆ ಅವನು ತುಂಬಾ ಮುಖ್ಯ. ಅವನು ಮಹಾತ್ಮ. ಅಷ್ಟೇ ಅಲ್ಲ, ಅವನು ಇಲ್ಲಿ ನೋಡಿ ಎಷ್ಟು ಸುಂದರವಾದ ಮಾತು ಅಂದ್ರೆ ವಾಸುದೇವ ಅಂತ ಬಳಸ್ತಾ ಇದ್ದಾನೆ. ಯಾಕೆ ವಾಸುದೇವ ಅಂತ ಬಳಸ್ದ? ಕೃಷ್ಣ ಅಂತ ಇರ್ಬೋದಿತ್ತು. ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮ ಇದೆಯಪ್ಪ. ವಾಸುದೇವ ಅಂತಾನೆ ಯಾಕೆ ಹೇಳ್ಬೇಕಾಗಿತ್ತು? ಬೇರೆ ಹೇಳ್ಬೋದಿತ್ತಲ್ವಾ ಅಂದ್ರೆ ಇಲ್ಲ. ವಾಸುದೇವ ಅಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಒಂದು ಅರ್ಥದಲ್ಲಿ ಅವನು ವಸುದೇವನ ಮಗ. ಹೌದು. ಅಂದ್ರೆ ಇಲ್ಲಿ ನಮಗೆ ಲೌಕಿಕವಾದ ಸಂಬಂಧವನ್ನ ಹೇಳ್ತಾ ಇದ್ದಾನೆ. ಇಂತಹವರ ಮಗ, ಇಂತಹವರ ಹೆಂಡತಿ, ಇಂತಹವರ ಮಗಳು, ಇಂತಹವರ ಸೊಸೆ, ಇಂತಹವರ ಗಂಡ. ಜಸ್ಟ್ ಲೈಕ್ ದಟ್ ಅವನು ವಾಸುದೇವ. ಅವನು ಸಹ ವಸುದೇವನ ಪುತ್ರನಾಗಿದ್ದಾನೆ. ಹೌದಾ? ಅಷ್ಟೇನಾ ಅರ್ಥ? ಖಂಡಿತ ಅಲ್ಲ. ಅಷ್ಟೇ ಅರ್ಥ ಅಲ್ಲ. ಅವನು ವಾಸುದೇವ, ಕಾರಣ ಮೋಕ್ಷವನ್ನ ಕರುಣಿಸುವ ಭಗವಂತ. ಇವತ್ತು ನಾವು ಅವನಿಗೆ ಸರೆಂಡರ್ ಆದ್ರೆ ಆತನ ಬಾಯಿಯಿಂದಲೇ ನಾನು ಹೇಗೆ ಮೋಕ್ಷವನ್ನ ಪಡಿಬಹುದು ಅಂತ ಅವನು ಹೇಳಿದಾನೆ. ನನ್ಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ಸಂಜಯ ಹೇಳ್ತಾ ಇರೋದು ನನಗೆ. ಅಂದ್ರೆ ಇಲ್ಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಇಲ್ಲಿ ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಸಂಜಯನಿಗೂ ಸಹ ತಿಳಿದಿರ್ಲಿಲ್ಲ. ಸಂಜಯನಿಗೂ ಆ ದಿವ್ಯ ದೃಷ್ಟಿಯಿಂದ ತಿಳಿತು, ಅವನ ಬಾಯಿಯಿಂದಲೇ ನಾನು ಹೇಗೆ ಮೋಕ್ಷವನ್ನ ಪಡಿಬಹುದು ಅಂತ. ಹಾಗೇನೆ ಇದು ಅತ್ಯಂತ ಪ್ರಾಮಾಣಿಕವಾಗಿರೋದು. ಇಲ್ಲಿ ಯಾಕೆ ಪ್ರಾಮಾಣಿಕವಾಗಿರೋದು ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಯಾರ ಬಾಯಿಂದಲೂ ಈ ಮಾತುಗಳು ಬಂದಿಲ್ಲ. ಯಾರೋ ಒಬ್ರು ನಮ್ ಪಕ್ಕದ ಮನೆಯವರು, ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಇನ್ನೊಬ್ರೋ ಮತ್ತೊಬ್ರೋ ಯಾರೋ ಹೇಳಿಲ್ಲ. ಜಗತ್ ಪ್ರಭುವಾದ, ಜಗತ್ ಗುರುವಾದ ಭಗವಂತನೇ ಹೇಳಿದ್ದಾನೆ ಹೀಗಿದೆ ಅಂತ. ಅಂದ್ರೆ ಮೋಕ್ಷವನ್ನ ಹೇಗೆ ಪಡಿಬಹುದು ಅಂತ ಯಾರೋ ಹೇಳಿಲ್ಲ. ಇದು ತುಂಬಾ ಸ್ಪೆಷಲಿಸ್ಟ್ ಹೇಳಿರುವಂತಹ ಮಾತು. ಅಷ್ಟೇ ಅಲ್ಲ, ಅವನೇ ಕರುಣಿಸ್ತಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನು ಪ್ರೀತಿಸ್ತಾನೆ ಅಂತ ಹೇಳ್ತಾರೆ. ಆಣೆ ಪ್ರಮಾಣ ಮಾಡಿ ಹೇಳ್ತಾನೆ ಭಗವಂತ. ಇದಕ್ಕಿಂತ ಬೇಕಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಪ್ರಾಮಾಣಿಕವಾಗಿರೋದು. ಹಾಗೆ ಪಾರ್ಥ ಅಂತ ಅಂದ್ರೆ ಅವನು ಸಹ ಮಹಾತ್ಮ ಕಣ್ರಿ. ಯಾಕೆ ಮಹಾತ್ಮ ಅಂದ್ರೆ ಅವನು ಯಾರೋ ಬೇರೆ ಅಲ್ಲ, ಅವನ ಇಂದ್ರನ ಅವತಾರ, ಇಂದ್ರನ ಪುತ್ರ ಅವನು. ಅಷ್ಟೇ ಅಲ್ಲದೆ ಭಗವಂತ ಅಷ್ಟು ಜನರಲ್ಲಿ ಪಾಂಡವರನ್ನ ಆಯ್ಕೆ ಮಾಡ್ಕೊಂಡ. ಆ ಪಾಂಡವರ ಪೈಕಿ 5 ಜನದಲ್ಲಿ ಪಾರ್ಥನನ್ನೇ ಈ ಧರ್ಮ ಸ್ಥಾಪನೆಗಾಗಿ ಆರಿಸಿಕೊಂಡ ಅಂತ ಅಂದ್ರೆ ಅವನು ಇನ್ನೆಷ್ಟು ಅವನು ಪರಿಪೂರ್ಣವಾದ ಮಹತ್ತರವಾದ ಆತ್ಮ ಇರಬಹುದು.
ಇವತ್ತು ಭಗವಂತ ನಮ್ಮೆಲ್ಲರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ನೀವೂ ಸಹ ಪವಿತ್ರರು ಅಂತ. ಹಾಗಾಗಿ ಇಲ್ಲಿ ಭಗವಂತ ಅವನನ್ನ ಆರಿಸ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಕೃಷ್ಣ ಹಾಗೂ ಅವನ ಅನುಯಾಯಿಯಾದ ಅರ್ಜುನ. ಅನುಯಾಯಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಈಗ ಕೃಷ್ಣನ ಜೊತೆ ಅರ್ಜುನ ಹೋದ ಅಂದ್ರೆ ಅವನು ಮುಂದೆ ಹೋದ್ನಾ, ಅವನ್ ಪಕ್ಕ ಹೋದ, ಅವನ್ ಜೊತೆ ಹೋದ್ನಾ ಅಂತ ನೋಡೋದಾದ್ರೆ ಇಲ್ಲ ಕಣ್ರಿ, ಅವನ ಹಿಂದೆ ಹೋದ. ಅಂದ್ರೆ ಕೃಷ್ಣ ಸಾರಥಿಯಾಗಿ ಮುಂದೆ ಇದ್ರೆ ಅರ್ಜುನ ಅವನ ಹಿಂದೆ ರಥದಲ್ಲಿ ಕೂತಿದ್ದ ಅಷ್ಟೆ. ಅವನಿಗೆ ಸ್ವಾತಂತ್ರ್ಯ ಇತ್ತ, ಅವನ್ ಎಲ್ಲಿ ಬೇಕೋ ಅಲ್ಲಿ ಹೋಗೋ ಹಾಗೆ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಕೃಷ್ಣ ಎಲ್ಲಿ ಕರ್ಕೊಂಡು ಹೋದ್ನೋ ಅಲ್ಲಿಗೆ ಹೋಗೋ ಅವಶ್ಯಕತೆ ಇತ್ತು ಅಷ್ಟೇ. ಹಾಗೇನೆ ಇನ್ನೂ ಭಾಗವತದಲ್ಲಿ ಎಷ್ಟು ಚೆನ್ನಾಗಿ ಉಲ್ಲೇಖ ಕೊಡ್ತಾ ಹೋಗ್ತಾರೆ ಅಂದ್ರೆ, ಅರ್ಜುನ ನಾನು ಇವರನ್ನ ಕೊಲ್ಬೇಕು ಅಂತ ಬಾಣವನ್ನ ಬಿಡ್ತಿದ್ದ ಅಲ್ವಾ, ಅವನು ಕೇವಲ ಬಾಣವನ್ನ ಬಿಡ್ತಾ ಇದ್ದ ಅಷ್ಟೇ ಅಂತೆ. ಆ ಬಾಣ ಯಾರಿಗೆ ಎಲ್ಲಿ ಹೋಗಿ ಸೇರ್ಬೇಕು ಅಂತ ಕೃಷ್ಣ ಅವನ ರಥ ಚಲಾಯಿಸುವ ಮೂಲಕ ಆ ಬಾಣಗಳನ್ನ ನಿಖರವಾಗಿ ಅದೇ ಜಾಗಕ್ಕೆ ಹೋಗೋ ಹಾಗೆ ಮಾಡ್ತಿದ್ದ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂತ ಅಂದ್ರೆ, ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಭಗವಂತನಿಗೆ ಗೊತ್ತಿರುತ್ತೆ, ನಾವು ಹೇಗೆ ಇರಬೇಕು ಅಂತ ಭಗವಂತನಿಗೆ ಗೊತ್ತಿರುತ್ತೆ. ಯಾವಾಗ ನಾವು ಕಂಪ್ಲೀಟ್ ಭಗವಂತನಿಗೆ ಶರಣಾಗ್ತೀವಿ, ನಮ್ಮನ್ನ ಅವನು ಸ್ವೀಕಾರ ಮಾಡೋದಷ್ಟೇ ಅಲ್ಲ, ನಾವು ಅವನಿಗೆ ಹೇಗಿಷ್ಟನೋ ಹಾಗೆ ನಮ್ಮನ್ನ ರೂಪುಗೊಳಿಸ್ತಾ ಹೋಗ್ತಾನೆ. ದಟ್ ಈಸ್ ದ ಬ್ಯೂಟಿ ಆಫ್ ಕೃಷ್ಣ. ಬೇಕಾದ್ರೆ ನಿಮಗೆ ನೀವೇ ಒಂದು ಧ್ಯಾನದಲ್ಲಿ ಅಥವಾ ಒಂದು 10 ನಿಮಿಷ ಮೌನದಲ್ಲಿ ಕೂತ್ಕೊಳ್ಳಿ. ಈ 18 ತಿಂಗಳ ಹಿಂದೆ ನೀವು ಹೇಗಿದ್ರಿ, ಹಾಗೂ 18 ತಿಂಗಳು ಭಗವದ್ಗೀತೆಯ ಅಷ್ಟೂ ಅಧ್ಯಾಯ ಕೇಳದ ಮೇಲೆ ಹೇಗಾಗಿದ್ದೀರಾ? ಖಂಡಿತವಾಗ್ಲೂ ಬದಲಾಗಿದ್ಯಾ? ನಿಮಗ್ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಆಗ ನಿಮಗೆ ಖಂಡಿತವಾಗಿಯೂ ತಿಳಿತಾ ಹೋಗತ್ತೆ. ಹಾಗೆ ಅವನೂ ಸಹ ಹೋದ. ಹಾಗೇನೆ ಇಲ್ಲಿ ಕೃಷ್ಣನ ಹಿಂದೆ ಅರ್ಜುನ ಹೋಗ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ, ಯಾಕೆ ಕೃಷ್ಣನ ಹಿಂದೆನೆ ಅರ್ಜುನ ಹೋಗ್ಬೇಕಪ್ಪ ಅಂತ ಅಂದ್ರೆ, ಇದಕ್ಕೆ ಕೊನೆಯ ಶ್ಲೋಕದಲ್ಲಿ ಇನ್ನೂ ತುಂಬಾ ಸುಂದರವಾಗಿ ವಿವರಣೆ ಇದೆ. ನಾನು ಆಗ ನಿಮಗೆ ಇನ್ನೂ ಗೊತ್ತಾಗ್ತಾ ಹೋಗತ್ತೆ. ಇದು ವಾದ ಅಲ್ಲ, ಸಂವಾದ. ಸಂವಾದ ಅಂದ್ರೆ ಒಳ್ಳೆಯ ವಾದ. ಇದು ನಮಗೆ ಉಪಯೋಗಕ್ಕೆ ತರುವಂಥದ್ದು. ಇದು ಅದ್ಭುತ ಅಂತ ಹೇಳ್ತಾ ಹೋಗ್ತಾನೆ. ಯಾಕೆ ಇದನ್ನ ಅದ್ಭುತ ಅಂತ ಹೇಳ್ತಾನಪ್ಪ ಅಂದ್ರೆ, ಅದ್ಭುತಂ ರೋಮಹರ್ಷಂ ಅಂದ್ರೆ ಇದು ತುಂಬಾ ಅದ್ಭುತವಾಗಿತ್ತು. ಅಷ್ಟೇ ಅಲ್ಲ, ನನಗೆ ರೋಮಾಂಚನ ಆಗ್ತಾ ಇದೆ ಇದನ್ನ ಕೇಳ್ತಾ ಇದ್ರೆ. ಅಲ್ಲಿ ಆಗ್ತಿದ್ದೆಲ್ಲ ನಾನು ನೋಡ್ತಾ ಇದ್ದೆ ಅಲ್ವಾ, ಆ ನೋಡ್ತಾ ಇದ್ದಿದ್ದು ಕೇಳ್ತಾ ಇದ್ದಿದ್ದೆಲ್ಲ ನನಗೆ ರೋಮಾಂಚನ ಆಗ್ತಿದೆ. ನನಗೆ ಏನು ಮಾಡ್ಬೇಕು ಅಂತಾನೆ ತಿಳಿತಿಲ್ಲ. ನಾನು ಎಷ್ಟು ಅದೃಷ್ಟವಂತ ಅಲ್ವಾ. ಯಾಕೆ ಅಂತ ಅಂದ್ರೆ, ಎಲ್ಲ ಗೀತೆಯ ಅಂದ್ರೆ ಎಲ್ಲ ವೇದಗಳ ಹಾಗೂ ಉಪನಿಷತ್ತಿನ ಸಾರವನ್ನ ಭಗವಂತ ಕೇವಲ ಈ ಭಗವದ್ಗೀತೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ನಾನು ಏನ್ ಹೇಳೋದಿಕ್ಕೆ ಸಾಧ್ಯ. ಐ ಆಮ್ ಸೋ ಹ್ಯಾಪಿ. ನಾನ್ ತುಂಬಾ ಖುಷಿಯಾಗಿದ್ದೀನಿ ಧೃತರಾಷ್ಟ್ರ. ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ನಾನ್ ಎಲ್ಲೋ ಇರೋನು. ನೋಡಿ, ಸಂಜಯ ಹೇಳ್ತಾ ಇದ್ದಾನೆ, ನಾನ್ ಎಲ್ಲಿದ್ದೀನಿ, ನಾನ್ ನಿನ್ ಪಕ್ಕ ಇದ್ದೀನಿ ಅಷ್ಟೇ. ಆದ್ರೆ ಇವತ್ತು ನಾನು ಭಗವದ್ಗೀತೆಯನ್ನ ಕೇಳುವ ಸುಯೋಗ ನನಗಿದೆ ಅಂತ ಅಂದ್ರೆ ನಾನು ಎಷ್ಟು ಅದೃಷ್ಟವಂತ ಅಲ್ವಾ. ಅಲ್ಲಿಗೆ ನೀವೆಲ್ರೂ ಪ್ರಶ್ನೆ ಹಾಕೊಳ್ಳಿ, ನಾವೆಷ್ಟು ಅದೃಷ್ಟವಂತರು. ಯಾಕೆ ಅಂದ್ರೆ ಎಲ್ಲೋ ಇರುವಂತಹ ನಾವು ಆ ಭಗವದ್ಗೀತೆಯ ಅಷ್ಟೂ ಸಾರವನ್ನ ತಿಳ್ಕೊಳ್ತಾ ಇದೀವಿ. ಭಗವಂತ ತಿಳಿಸ್ತಾ ಇದ್ದಾನೆ ಅಂತ ಅಂದ್ರೆ ನಮ್ಗಿಂತ ಅದೃಷ್ಟವಂತರು ಬೇಕಾ ಅಲ್ವಾ. ನಾವು ಸಹ ಅದೃಷ್ಟವಂತ್ರೆ. ಹೌದು, ಇದು ಹೇಗೆ ದೊರಕ್ತು ನೋಡಿ. ಸಂಜಯನಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೇಗ್ ದೊರಕ್ತು ಈ ಅದೃಷ್ಟ ನನಗೆ, ಅದನ್ನ ತುಂಬಾ ಸುಂದರವಾಗಿ ಹೇಳ್ತಾನೆ. ವ್ಯಾಸ ಪ್ರಸಾದಂ, ವೇದವ್ಯಾಸರ ಅನುಗ್ರಹದಿಂದ ಶ್ರುತವಾನ್ ಶ್ರುತವಾನ್ ಕೇಳಿದ್ದನ್ನು, ಏತತ್ ಈ ಗುಹ್ಯಂ ಗುಪ್ತವಾದ, ಅಹಂ ನಾನು, ಪರಂ ಪರಮೋನ್ನತವಾದ, ಯೋಗಂ ಯೋಗವನ್ನ, ಯೋಗ್ಯ ಯೋಗ ಈಶ್ವರಾತ್ ಅಂದ್ರೆ ಯೋಗೇಶ್ವರ ಅಂತ ಬರುತ್ತೆ, ಸರ್ವ ಯೋಗಗಳ ಪ್ರಭುವಾದ
ಕೃಷ್ಣಾತ್ ಕೃಷ್ಣನಿಂದ ಸಾಕ್ಷಾತ್ಕಾರವಾಗಿ ಕಥಯತಃ ಕೇಳುತ್ತಿರುವ ಸ್ಪೃ ಸ್ಪೃಯಂ ಸ್ತುತಃ ಅಂದ್ರೆ ನಾನ್ ನಿನ್ನೆಷ್ಟು ಅದೃಷ್ಟವಂತ ಅಲ್ವಾ? ಯಾಕೆ ಅಂತ ಅಂದ್ರೆ ನನಗೆ ಪ್ರಸಾದ ದೊರಕಿದೆ. ಯಾರಿಂದ ಪ್ರಸಾದ ದೊರಕಿದ್ಯಪ್ಪ ಅಂತ ಅಂದ್ರೆ ಅವನು ಫಸ್ಟ್ ನೆನಪು ಮಾಡ್ಕೊಳ್ತಾನೆ, ನಾನ್ ಅದೃಷ್ಟವಂತ ಅಲ್ವಾ, ನಾನ್ ಎಲ್ ಪುಣ್ಯ ಮಾಡಿದ್ದೆ, ಯಾವ ದೇವ್ರ ಅನುಗ್ರಹ ಕೊಟ್ರು. ಈಗ ನಾವು ಅಷ್ಟೇ ಏನೋ ಒಂದು ನಮ್ಮ ಜೀವನದಲ್ಲಿ ಒಳ್ಳೇದಾದಾಗ ನಾನು ಯಾವ ದೇವ್ರಿಗೆ ಯಾವ ಹೂ ಪೂಜೆ ಮಾಡಿದ್ನೋ ಗೊತ್ತಿಲ್ಲ ಕಣ್ರಿ, ನನಗೆ ಎಷ್ಟು ಒಳ್ಳೇದಾಗೋಗಿದೆ ಅಂತ ನಾವು ಹೇಗ್ ಹೇಳ್ತೀವಿ, ಹಾಗೆ ಇಲ್ಲಿ ಸಂಜಯ ನೆನಪು ಮಾಡ್ಕೊಳ್ತಾ ಇದ್ದಾನೆ, ನಾನು ಎಷ್ಟು ಅದೃಷ್ಟವಂತ ಅಲ್ವಾ, ಈ ಅದೃಷ್ಟ ಎಲ್ಲಿಂದ ಸಿಕ್ತು, ಈ ಅಪರ್ಚುನಿಟಿ ನನಗೆ ಹೇಗ್ ಸಿಕ್ತು ಅಂತ ಅಂದ್ರೆ ವ್ಯಾಸ ಪ್ರಸಾದಂ, ವ್ಯಾಸರು ನನಗೆ ಅನುಗ್ರಹ ಮಾಡಿದ್ದಪ್ಪ. ನಾನು ಅದಕ್ಕೆ ಹೇಳೋದು, ಪ್ರಸಾದ ಅಂದ್ರೆ ನೀವ್ ಯಾವ್ದೋ ಒಂದು ತೀರ್ಥ ಅಥವಾ ಆಹಾರ ಅಥವಾ ಕುಂಕುಮ ಹೂವು ಇದಿಷ್ಟೇ ಅಂತ ಅನ್ಕೋಬೇಡಿ. ಮುಖ್ಯವಾದ ದೊಡ್ಡ ಪ್ರಸಾದ ಯಾವ್ದಪ್ಪ ಅಂದ್ರೆ ಭಗವಂತನ ಅನುಗ್ರಹ. ಇವತ್ತು ನಾವು ಭಗವದ್ಗೀತೆಯ ಇಷ್ಟು 18 ಅಧ್ಯಾಯವನ್ನ ಮುಗಿಸ್ತಾ ಇದ್ದೀವಿ ಅಂದ್ರೂ ಅಷ್ಟೇ, ಇದು ಜಸ್ಟ್ ಕೇವಲ ಭಗವಂತನ ಪ್ರಸಾದ ಅಷ್ಟೇ, ಅನುಗ್ರಹ ಅಷ್ಟೇ. ಅವನ ಅನುಗ್ರಹ ಇದ್ದಿದ್ದಕ್ಕೆ ನಮ್ಗೆಲ್ಲ ಇದು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ವ್ಯಾಸರ ಅನುಗ್ರಹ, ವ್ಯಾಸರ ಪ್ರಸಾದ, ವ್ಯಾಸರು ಅಷ್ಟೊಂದು ಇಂಪಾರ್ಟೆಂಟಾ ಅಂತ ನೋಡೋದಾದ್ರೆ ನೋಡಿ, ಭಗವದ್ಗೀತೆಯಲ್ಲಿ ಎಲ್ಲೂ ಸಹ ವ್ಯಾಸರ ಉಲ್ಲೇಖನೆ ಬರೋದಿಲ್ಲ, ಆದ್ರೆ ಸಂಜಯ ಉಲ್ಲೇಖ ಮಾಡ್ತಾನೆ. ಯಾಕೆ ಅಂತ ಅಂದ್ರೆ ನಾವು ನೆನ್ಪಿಡ್ಕೋಬೇಕು, ಇದನ್ನ ನಮಗಾಗಿ ಕರುಣಿಸಿದ್ದು ವ್ಯಾಸರು. ಭಗವದ್ಗೀತೆಯನ್ನ ಬರೆದವರು ಅಂದ್ರೆ ಇಡೀ ಮಹಾಭಾರತವನ್ನೇ ಬರೆದವರು ವ್ಯಾಸರು. ಹಾಗಾಗಿ ಭಗವದ್ಗೀತೆಯ ಒಂದು ಭಾಗವೇ ಮಹಾಭಾರತದ ಒಂದು ಭಾಗವೇ ಭಗವದ್ಗೀತೆ. ಹಾಗಾಗಿ ಈ ಭಗವದ್ಗೀತೆಯನ್ನ ವ್ಯಾಸರು ರಚಿಸ್ತಾರೆ. ಅದಕ್ಕೋಸ್ಕರನೇ ಹೇಳೋದು, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವರು ಯಾರೂ ಅಲ್ಲ, ಅವರೂ ಸಹ ಭಗವಂತನ ಅಂಶವೇ ಆಗಿರೋದ್ರಿಂದ, ಭಗವಂತನೇ ಅವರೇ ಭಗವಂತ ಆಗಿರೋದ್ರಿಂದಲೇ ಸಂಜಯನಿಗೆ ಇಷ್ಟು ಒಳ್ಳೆಯ ಅನುಗ್ರಹವನ್ನ ಮಾಡೋದಿಕ್ಕೆ ಅವರಿಗೆ ಸಾಧ್ಯವಾಯ್ತು. ದೂರದೃಷ್ಟಿಯನ್ನ ಕೊಟ್ರು, ಹಾಗೂ ದೂರ ಶ್ರವಣವನ್ನು ಸಹ ಕೊಟ್ರು. ಅವನು ಕೇವಲ ನೋಡ್ಲಿಲ್ಲ ಅಲ್ಲೇನಾಗ್ತಿದೆ ಅಂತ, ಬರೀ ನೋಡ್ಲಿಲ್ಲ, ಅವನು ಕೇಳಿಸ್ಕೊಂಡ ಅಲ್ಲಿ ಏನೇನಾಗ್ತಿದೆ, ಭಗವಂತ ಏನ್ ಮಾತಾಡ್ದ, ಅರ್ಜುನ ಏನ್ ಮಾತಾಡ್ದ, ಎಲ್ಲವನ್ನ ಅವನು ಕೇಳಿಸ್ಕೊಂಡ. ಹಾಗಾಗಿ ಇದು ಏನನ್ನ ನಾನು ಕೇಳಿಸ್ಕೊಂಡೆ ಅಂದ್ರೆ, ಇದಂ ಗುಹ್ಯತಮಂ ಪರಂ, ಇದು ಏನೋ ನಾನು ಕೇಳಿಸ್ಕೊಳ್ಳಿಲ್ಲ. ಈಗ ನಾವು ಹೇಳ್ತೀವಲ್ಲ, ಅಯ್ಯೋ ಬೈ ಮಿಸ್ ಆಗಿ ಅವ್ರ ಗುಟ್ಟು ನನಗೆ ಕೇಳಿಸ್ಬಿಡ್ತು ಕಣ್ರಿ ಅಂತ, ಅದೇ ರೀತಿ ಇಲ್ಲಿ ನನಗೂ ಸಹ ಗುಹ್ಯಂ ರಹಸ್ಯ ತಿಳಿದೋಯ್ತು. ಯಾವ ರಹಸ್ಯ? ಯಾವ್ದಾದ್ರು ಕೇಳಬಾರ್ದಿದ್ದು ಕೇಳಿದ್ಯಾ ಅಂತ ನೋಡೋದಿದ್ರೆ ಇಲ್ಲ. ಇಲ್ಲ ಅಂದಿದ್ರೆ ವ್ಯಾಸ ಮಹರ್ಷಿಗಳು ಅವರಿಗೆ ಅನುಗ್ರಹನೇ ಕೊಡ್ತಾ ಇರ್ಲಿಲ್ಲ. ಇವತ್ತು ವ್ಯಾಸ ಮಹರ್ಷಿಗಳು ಅನುಗ್ರಹವನ್ನ ಕೊಟ್ಟಿದ್ದಾರೆ ಆ ರಹಸ್ಯವನ್ನ ತಿಳಿಯೋದಿಕ್ಕೆ ಅಂತ ಅಂದ್ರೆ, ಅವನೂ ಸಹ ಎಷ್ಟೋ ಜನ್ಮದ ಪಾಪಗಳು ಕಳಿಬೇಕಿತ್ತು, ಹಾಗಾಗಿಯೇ ಇರಬೇಕು, ಅವನಿಗೂ ಸಹ ಇದೆಲ್ಲವುದೂ ಲಭ್ಯ ಆಯ್ತು. ಹಾಗೆ ಇಲ್ಲಿ ವೇದವ್ಯಾಸರ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಅವರ ಅನುಗ್ರಹದಿಂದ ಮಾತ್ರ ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಅವ್ರಿಗೆ ಹೇಗ್ ಧನ್ಯವಾದ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇದರಿಂದ ನನಗೆ ಏನು ಗೊತ್ತಾಯ್ತಪ್ಪ ಅಂದ್ರೆ, ನನ್ನನ್ನ ಸಾವಿನಿಂದ ದೂರ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ದಿವ್ಯವಾದ ಅಮೃತ ನನಗೆ ಸಿಕ್ತು. ಇಲ್ಲಿ ಸಾವು ಅಂದ್ರೆ ಈ ದೇಹದ ಸಾವಿನ ಬಗ್ಗೆ ಅವನು ಮಾತಾಡ್ತಾ ಇಲ್ಲ, ಈ ಆತ್ಮದ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಂದ್ರೆ ನಾನು ಭಗವಂತನನ್ನ ಹೋಗಿ ಸೇರೋದು ಹೇಗೆ, ಮತ್ತೆ ಮತ್ತೆ ಈ ಭೂಮಿಗೆ ನಾನು ಹುಟ್ಟಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೇಗೆ, ಇದೆಲ್ಲವುದೂ ಸಹ ನನಗೆ ತಿಳಿತು. ನಾನು ಮೋಕ್ಷವನ್ನ ಪಡಿಬೋದು. ಯಾಕೆ ಅಂತ ಅಂದ್ರೆ, ನಾನೂ ಸಹ ಭಗವಂತ ಹೇಳಿದ ಮಾರ್ಗದಲ್ಲಿ ನಡೆದು ನಾನು ಅದನ್ನ ಗಳಿಸಬಹುದು. ಹಾಗಾಗಿ ಗುಟ್ಟು ತಿಳಿಬೇಕು ಅಂತ ಅಂದ್ರೆ ನಾವು ಅವನಿಗೆ ಶರಣಾಗ್ಬೇಕು. ಈ ಭಗವದ್ಗೀತೆಯ ಇಷ್ಟೇನಾ ಅರ್ಥ ಅಂದ್ರೆ ಖಂಡಿತ ಇಷ್ಟೇ ಅಲ್ಲ ರೀ. ಇದರ ಒಳ ಅರ್ಥಗಳು ಇನ್ನೂ ತಿಳಿಬೇಕು ಅಂದ್ರೆ ನಾವು ಇನ್ನಷ್ಟು ಅವನಿಗೆ ಶರಣಾಗ್ಬೇಕು. ಶರಣಾಗ್ತಾ ಇದನ್ನ ಮನನ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಅವನೇ ನಮಗೆ ದಾರಿಯನ್ನ ತೋರಿಸ್ತಾ ಹೋಗ್ತಾನೆ. ಹೇಗೆ ಅಂದ್ರೆ, ಒಂದು ಬೀಗಕ್ಕೆ ಒಂದೇ ಒಂದು ಬೀಗದ ಕೈ, ಅದನ್ನ ನೀನು ಪ್ರೀತಿ ಮತ್ತು ಭಕ್ತಿಯಿಂದ ಲಾಕ್ ಮಾಡ್ತೀಯಾ ಅಥವಾ ದ್ವೇಷದಿಂದ ಅನ್ಲಾಕ್ ಮಾಡ್ತೀಯಾ, ನಿನಗೆ ಬಿಟ್ಟಿತ್ತು.
ನಾವು ಯಾವಾಗ್ಲೂ ಅಷ್ಟೇ ಪ್ರೀತಿಯಿಂದ ಲಾಕ್ ಮಾಡ್ಬಿಡ್ಬೇಕು. ಯಾಕೆ ಲಾಕ್ ಮಾಡ್ಬೇಕು? ನಮ್ಮ ಅಷ್ಟನ್ನು ಹೊರಗಿನ ಈ ಪ್ರಪಂಚಕ್ಕೆ ಲಾಕ್ ಮಾಡಿ ನಮ್ಮ ಒಳಗಿನ ಈ ಸ್ಥಿತಿಗೆ ಹೋಗಿ, ಧ್ಯಾನದಲ್ಲಿ ಹೋಗಿ ನನ್ನ ಭಗವಂತನನ್ನ ಕಂಡು ನಾನು ಮೋಕ್ಷವನ್ನ ಪಡಿಬೇಕಾಗತ್ತೆ. ಹಾಗಾಗಿ ಇಟ್ ಈಸ್ ದ ಕೀ. ಅವನೇ ಕೀ ಇದಕ್ಕೆಲ್ಲವುದಕ್ಕೂ. ಹಾಗೇನೆ ಇದು ಕೃಷ್ಣಾತ್ ಸಾಕ್ಷಯತ್. ಅಂದ್ರೆ ಯಾರೋ ಹೇಳಿಲ್ಲಪ್ಪ, ಕೃಷ್ಣನೇ ಅವನು ಬಾಯಿಂದ ಹೇಳಿದ್ದು ನಾನು ಕೇಳಿದೆ. ಯಾರೋ ಬನ್ನಿ ನಾನ್ ಪ್ರೀತಿಸ್ತೀನಿ, ನಾನ್ ಹೀಗೇನೆ ಅಂತ ಯಾರೋ ಹೇಳಲಿಲ್ಲ. ಅವರು ಪ್ರೀತಿಸ್ತಾರಂತೆ ಅಂತ ಹೇಳಿಲ್ಲ, ನಾನೇ ಪ್ರೀತಿಸ್ತೀನಿ ಅಂತ ಹೇಳಿದ್ದನ್ನ ನಾನು ಕೇಳಿದೆ. ಹಾಗೆ ಯಾರು ಅಂತ ಅಂದ್ರೆ ಯೋಗಂ ಯೋಗೇಶ್ವರಂ. ಇದು ಯೋಗಶಾಸ್ತ್ರ. ಅಂದ್ರೆ ಯೋಗ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಾವು ಅವನೊಂದಿಗೆ ಸಂಬಂಧ ಬೆಳೆಸೋದು ಹೇಗೆ. ಈಗ ಒಂದು ಹುಡುಗಿ ಇರ್ತಾಳೆ ಮನೆಯಲ್ಲಿ, ಒಬ್ಬ ಹುಡುಗ ಇನ್ನೊಬ್ರು ಮನೇಲಿ ಇರ್ತಾರೆ, ಅವರಿಬ್ರು ಸಂಬಂಧ ಬೆಳೆಸೋದು ಹೇಗೆ, ಯಾರು ಮಾತಾಡಿದ್ರೆ ಆಗತ್ತೆ, ನಾವು ಹೇಗ್ ಮಾತಾಡ್ಬೇಕು, ಎಲ್ಲ ಹೇಗೆ ಗುರು ಹಿರಿಯರು ತಲೆಯಲ್ಲಿ ಥಿಂಕ್ ಮಾಡ್ತಾರೆ, ಹಾಗೆ ಇದು ನನ್ನ ಮತ್ತು ನನ್ನ ಭಗವಂತನ ನಡುವೆ ಸಂಬಂಧ ಬೆಳೆಸೋದು ಹೇಗೆ ಅಂತ ಈ ಭಗವದ್ಗೀತೆಯ ಮೂಲಕ ನನಗೆ ತಿಳಿತಾ ಇದೆ. ಹಾಗಾಗಿ ನನಗೆ ಸಾವಿನ ಬಗ್ಗೆ ಯೋಚನೆ ಇಲ್ಲ, ಸಾವಿನ ಬಗ್ಗೆ ಚಿಂತೆ ಇಲ್ಲ. ಅದರ ಜೊತೆ ನಾನು ಬರೀ ಇದನ್ನ ಕೇಳಿಲ್ಲ, ಐ ಆಮ್ ನಾಟ್ ಲಿಸನ್, ಜಸ್ಟ್ ನಾನು ಕೇಳ್ಬಿಟ್ಟು ಬಿಟ್ಟಿಲ್ಲ, ಐ ಎಂಜಾಯ್ಡ್ ದಟ್. ನಾನು ತುಂಬಾ ಎಂಜಾಯ್ ಮಾಡಿದೆ. ಯಾಕೆ ಎಂಜಾಯ್ ಮಾಡಿದ್ನಪ್ಪ ಅಂತ ಅಂದ್ರೆ, ಒಬ್ಬ ಹುಡುಗ ಎಕ್ಸಾಮ್ ಬರೆಯಕ್ ಹೋದಾಗ ಯಾವ ಪ್ರಶ್ನೆಗೆ ಎಷ್ಟು ಆನ್ಸರ್ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅದಕ್ಕೆ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಅದಕ್ಕೆ ಒಂದೇ ಒಂದು ವರ್ಡ್ ಬರಿಬೇಕು. 5 ಮಾರ್ಕ್ಸ್ ಇಂದು ಇರುತ್ತೆ, ಅದಕ್ಕೆ ಪೇಜ್ ಗಟ್ಲೆ ಬರಿಬೇಕು. ಇದೆಲ್ಲವುದು ನನಗೆ ಗೊತ್ತಾಯ್ತು. ದಟ್ ಮೀನ್ಸ್ ನಾನು ಭಗವಂತನನ್ನ ಹೋಗೋದು ಹೇಗೆ, ಭಗವಂತನನ್ನ ಸೇರೋದು ಹೇಗೆ, ಭಕ್ತಿ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಈ ತ್ರಿವಿಧ ಗುಣಗಳಿಂದ ಹೇಗೆ ಮುಕ್ತಿಯನ್ನ ಹೊಂದಬೇಕು, ಯಾವ ತಾಯಿಯ ಕೈಯನ್ನ ಹಿಡಿದು ನಾನು ಮನೆಗೆ ಹೋಗ್ಬೇಕು. ಯಾಕೆ ಅಂದ್ರೆ ಆ ಮನೆಯ ಒಡತಿ ಆಕೆ, ಆ ಮನೆಯ ಯಜಮಾನ ನಾರಾಯಣ, ಅವರಿಬ್ಬರನ್ನ ನಾನು ಸಂಧಿಸೋದು ಹೇಗೆ. ಅಮ್ಮನ ಮಡಿಲಲ್ಲಿ ನಾನು ಕೂತಾಗ ಅಮ್ಮ ಅಪ್ಪನ ಬಗ್ಗೆ ಇನ್ನಷ್ಟು ಮತ್ತಷ್ಟು ಹೊಗಳುತ್ತಾ ಹೋಗ್ತಾಳೆ. ಅವಳ ಮಡಿಲಲ್ಲಿ ಕೂತಾಗ ನಾನು ಇನ್ನಷ್ಟು ಅವನನ್ನ ಇನ್ನೂ ಆರಾಧನೆ ಮಾಡ್ತೀನಿ. ಅದರಿಂದ ಅವನು ಪುನೀತನಾಗಿ ಅಥವಾ ಪ್ರಸನ್ನನಾಗಿ ನನ್ನನ್ನ ಪುನೀತನನ್ನಾಗಿ ಮಾಡಿ, ಭಗವಂತ ಪ್ರಸನ್ನನಾಗಿ ನನಗೆ ಮೋಕ್ಷವನ್ನ ಕರುಣಿಸ್ತಾನೆ. ಇಷ್ಟೇನಾ ನೀನ್ ಎಂಜಾಯ್ ಮಾಡಿದ್ದು ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ, ಇಷ್ಟೇ ಅಲ್ಲ, ಇನ್ನೂ ಇದೆ ಅಂತ ಹೇಳ್ತಾ ಅವನು ಬಳಸುವಂತಹ ಪದ ರಾಜನೇ. ಧೃತರಾಷ್ಟ್ರ ಹೊರಟೋಯ್ತು, ರಾಜ ಅಂತ ಹೇಳ್ತಾ ಇದ್ದಾನೆ. ಸಂಸ್ಕೃತ್ಯ ಅಂದ್ರೆ ಜ್ಞಾಪಿಸಿಕೊಳ್ಳುತ್ತಾ, ಸಂಸ್ಕೃತ್ಯ ಸ್ಮರಿಸುತ್ತಾ, ಸಂವಾದಂ ಸಂದೇಹವನ್ನ, ಇದಂ ಈ ಅದ್ಭುತವಾದ ಕೇಶವ ಕೃಷ್ಣನ ಅರ್ಜುನನೊಂದಿಗೆ, ಪುಣ್ಯಕರವಾದ ಹೃಷ್ಯಾಮಿ ಹರ್ಷ ಪಡುತ್ತೇನೆ, ಚಾ ಕೂಡ, ಮುಹು ಅಂದ್ರೆ ಮತ್ತೆ ಅಂದ್ರೆ ಇಲ್ಲಿ ಆತ ರಾಜನ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಮಹಾರಾಜನೇ ಕೇಳು, ಇನ್ನು ನಾನು ತುಂಬಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದಂ ಅದ್ಭುತಂ ಸಂವಾದ ಅಂದ್ರೆ ಇದು ಎಂತದ್ದು ಅಂದ್ರೆ ಮತ್ತೆ ಮತ್ತೆ ಕೇಳುವಂಥದ್ದು. ಮುಹುರ್ ಅಂದ್ರೆ ಮತ್ತೆ ಎಷ್ಟು ಸಲ ಕೇಳಿದ್ರು ಇದು ಸಾಲಲ್ಲ. ನಾನು ಜೀವಂತ ಇರೋವರೆಗೂ ಪ್ರತಿನಿತ್ಯ ನಾನು ಇದಕ್ಕೋಸ್ಕರ ನಾನು ಸಮಯ ಬಿಟ್ಟು ನಾನು ಮತ್ತೆ ಜ್ಞಾಪಿಸ್ಕೊಳ್ತೀನಿ. ಯಾಕೆ ಜ್ಞಾಪಿಸ್ಕೊಳ್ತೀನಿ ಅಂದ್ರೆ ನಾನು ಮರಿಬಾರ್ದು. ಈಗ ನಾವೆಲ್ಲೋ ಒಂದು ರೋಮಾಂಚನವಾದ ಒಂದು ಪ್ಲೇಸಿಗೆ ಹೋಗಿ ನಾವು ನೋಡಿರ್ತೀವಿ, ಏನೋ ಈ 90s ಕಿಡ್ಸಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವಾಗೆಲ್ಲ ಕ್ಯಾಮ್ರಾ ಎಲ್ಲ ಇರ್ಲಿಲ್ಲ ರೀ.
ಎಲ್ಲವುದನ್ನ ಕಣ್ಣಲ್ಲಿ ಸೆರೆ ಹಿಡಿದು ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ರು. ಅದೇ ರೀತಿ ಈ ಸಂಜಯನು ಹಾಗೆ ಕೃಷ್ಣ ಮತ್ತು ಅರ್ಜುನರ ಸಂವಾದವನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಿದ್ದೇನೆ, ನಾನು ಇದನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಾ ಇರ್ತೀನಿ. ಜ್ಞಾಪಿಸ್ಕೊಳ್ಳೋದಷ್ಟೇ ಅಲ್ಲ, ಮತ್ತೆ ಮತ್ತೆ ನಾನು ಇದನ್ನ ಎಂಜಾಯ್ ಮಾಡ್ತೀನಿ. ಒಂದು ಸಲ ನೋಡಿದ್ರೆ ಸಾಕು, ಮತ್ತೆ 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 ಭಗವಂತ ನೆನಪಿಗೆ ಬರ್ತಾನೆ. ಮತ್ತೆ ಅವನನ್ನ ಇನ್ನಷ್ಟು ಶರಣಾಗ್ಬೇಕು ಅನ್ಸುತ್ತೆ. ಕೇಳ್ತಾ ಕೇಳ್ತಾ ಮತ್ತೆ ಶರಣಾಗ್ಬೇಕನ್ಸುತ್ತೆ. ಹಾಗಾಗಿ ನಾನಿದು ಯಾವುದನ್ನೂ ಸಹ ಮರೆಯೋದಿಲ್ಲ. ನಾನದನ್ನ ಖುಷಿ ಪಡಬೇಕು. ಮರ್ತು ಬಿಡಬಾರ್ದು, ಬಿಟ್ಟು ಬಿಡಬಾರ್ದು. ಹಾಗಾಗಿ ಮತ್ತೆ ಮತ್ತೆ ಕೇಳ್ಬೇಕು. ಇದು ಕೇವಲ ನಾನು ಉದ್ಧಾರ ಆಗೋದಕ್ಕೆ ಇರುವಂತದ್ದು. ಜಸ್ಟ್ ಲೈಕ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆದ ತಕ್ಷಣ ಕೆಲವರಿಗೆ ಕಷ್ಟ ಅನ್ನಿಸ್ಬೋದು. ಆದ್ರೆ ನಾನು ಎಕ್ಸಾಮ್ ಬರೆದ್ರೆ ನಾನು ಹೇಗೆ ಮುಂದಿನ ತರಗತಿಗೆ ಹೋಗ್ತೀನಿ, ಅದೇ ರೀತಿ ಇದನ್ನ ಶ್ರದ್ಧೆ ಅಂದ್ರೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಕೇಳ್ತಾ ಇದ್ದೀನಿ. ಯಾಕೆ ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇದು ತುಂಬಾ ರಹಸ್ಯವಾಗಿರೋದು. ಇದು ಭಗವಂತನೇ ಹೇಳಿರೋದು. ಇದು ಕೇಶವಾರ್ಜುನ ಅಂದ್ರೆ ಕೇಶವ ಮತ್ತೆ ಅರ್ಜುನರ ಪುಣ್ಯದ ಸಂವಾದ ಇದು. ಹಾಗಾಗಿ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಅದರ ಜೊತೆ ತಚ್ ತತ್ ಅಂದ್ರೆ ಆ, ಚ ಅಂದ್ರೆ ಕೂಡ, ಸಂಸ್ಕೃತ್ಯ ಸ್ಮರಿಸಿ, ಸಂಸ್ಕೃತ್ಯ ನೆನಪು ಮಾಡಿ, ರೂಪಂ ರೂಪವನ್ನ, ಅತಿ ತುಂಬಾ, ಅದ್ಭುತಂ ಅದ್ಭುತವಾದ, ಹರೇ ಶ್ರೀಕೃಷ್ಣನ ವಿಸ್ಮಯ ಆಶ್ಚರ್ಯವು, ಮೇ ನನಗೆ, ಮಹಾನ್ ಮಹತ್ತರವಾದ, ರಾಜನೇ ಹೃಷ್ಯಾಮಿ ಸಂತಸ ಪಡುತ್ತೇನೆ, ಚ ಕೂಡ ಪುನಃ ಪುನಃ ಮತ್ತೆ ಮತ್ತೆ ನಾನು ಖುಷಿ ಪಡ್ತೀನಿ. ಯಾಕೆಂದ್ರೆ ವ್ಯಾಸರ ಕೃಪೆಯಿಂದ ನನಗೆ ಇದು ಸಿಕ್ಕಿದೆ. ಅದರ ಜೊತೆ ತಚ್ಚ ರೂಪಂ, ನಾನು ಬರೀ ಅವರಿಬ್ರು ಮಾತು ಅಷ್ಟೇ ಕೇಳಿಸ್ಕೊಂಡಿಲ್ಲ. ನಾನು ಅವನ ವಿಶ್ವರೂಪವನ್ನ ನೋಡಿದ್ದೀನಿ. ಅವನ ಕೋಪ ಮಾಡ್ಕೊಂಡಿದ್ದನ್ನು ನೋಡಿದ್ದೀನಿ. ಅವನು ಖುಷಿಯಾಗಿದ್ದನ್ನ ನೋಡಿದ್ದೀನಿ. ಅವನಿಗೆ ಸಮಾಧಾನ ಮಾಡಿದ್ ನೋಡಿದ್ದೀನಿ ಅಲ್ವಾ. ಈ 18 ಅಧ್ಯಾಯದಲ್ಲಿ ಕೃಷ್ಣ ಅವನ ಎಲ್ಲ ರೂಪವನ್ನ ತೋರಿಸ್ಬಿಟ್ಟಿದ್ದಾನೆ. ಅಂದ್ರೆ ಇಲ್ಲಿಗೆ ಅರ್ಥ ಏನು ಅಂತ ಅಂದ್ರೆ, ಅವನ ವಿಶ್ವರೂಪವನ್ನ ಕೇವಲ ಅರ್ಜುನ ಮಾತ್ರ ಅಲ್ಲ, ಸಂಜಯನೂ ಸಹ ನೋಡಿದ್ದಾನೆ. ಹಾಗಾಗಿ ಅವನ ಹಾವ ಭಾವ, ಅವನ ನುಡಿ, ಅವನ ನಡವಳಿಕೆ ಎಲ್ಲವನ್ನ ನಾನು ಗಮನಿಸ್ಬಿಟ್ಟಿದೀನಿ. ಆ ಗಮನದಿಂದ ನನಗೇನಾಗೋಗಿದೆ ಅಂದ್ರೆ ಅದ್ಭುತ, ನನಗೆ ಅದ್ಭುತ ಅನ್ನಿಸ್ತಾ ಇದೆ. ಇದು ನನಗೆ ವಿಸ್ಮಯ ಅನ್ನಿಸ್ತಾ ಇದೆ. ಯಾಕೆ ವಿಸ್ಮಯ ಅನ್ನಿಸ್ತಾ ಇದೆ ಅಂತ ಅಂದ್ರೆ, ಇದು ಮತ್ತೆ ಮತ್ತೆ ನಾನು ನೋಡಿ ನಾನು ತುಂಬಾ ಖುಷಿ ಪಡಬೇಕು. ಖುಷಿ ಪಡೋದ್ರ ಜೊತೆಗೆ ಆ ದಿವ್ಯ ರೂಪವನ್ನ ನಾನು ಸ್ಮರಿಸ್ಬೇಕು, ಸ್ತುತಿಸ್ಬೇಕು. ಆ ಕೃಷ್ಣನನ್ನ ಎಷ್ಟೇ ನಾನು ಸ್ತುತಿಸಿದ್ರು ಅದು ಸಾಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅವನು ನಿರ್ಗುಣ ಆಗಿದ್ದಾನೆ. ಅವನಿಗೆ ಯಾವುದೇ ಗುಣದ ಲೇಪ ಇಲ್ಲ. ನನಗೆ ಬೇರೆ ಏನೂ ಬೇಡ, ಅವನೇ ಬೇಕು. ಅಂದ್ರೆ ಅವನ ಸಂವಾದವನ್ನೆಲ್ಲ ಕೇಳಿದ ಮೇಲೆ ಅವನಿಗನ್ಸಿದ್ದು ವಿಸ್ಮಯವಾದ ಆ ಮಹತ್ ರೂಪವನ್ನ ನಾನು ನೋಡಿದ್ಮೇಲೆ, ವೃಷ್ಯಾಮಿ ಚ ಪುನಃ ಪುನಃ, ನನಗ್ ಬೇರೆ ಏನು ಬೇಕು ಅನ್ನಿಸ್ತಾನೆ ಇಲ್ಲ. ನಂಗೆ ಅವನೇ ಬೇಕು. ನೋಡಿ, ನಾವು ಅವನ ಮಾತನ್ನ ಕೇಳಿಯೇ ನಮ್ಗೆ ಅವನು ಬೇಕು ಅಂತ ನಮಗ್ ಅನ್ನಿಸ್ಬೇಕಾದ್ರೆ, ಅವನ ರೂಪವನ್ನ ನೋಡಿದಾನೆ, ಅವನಿಗಿನ್ನೆಷ್ಟು ನಾನು ಅವನೇ ಬೇಕು ಅಂತ ಅನ್ನಿಸಬಹುದು. ಅಥವಾ ಸಂಜಯ ಇನ್ನೆಷ್ಟು ಅವನು ಪುಣ್ಯ ಮಾಡಿರ್ಬಹುದು ಅಲ್ವಾ. ಯಾಕೆಂದ್ರೆ ಸಂಜಯನಿಗೆ ಕೃಷ್ಣನನ್ನ ನೋಡುವಂಥದ್ದು, ವಿಶ್ವರೂಪವನ್ನ ನೋಡುವಂಥದ್ದು, ಅವನ ಮಾತು ಕೇಳುವಂಥದ್ದು. ಕೆಲವೊಮ್ಮೆ ಹೇಳ್ತೀವಲ್ಲ, ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರ್ತು ಅಂತ. ವ್ಯಾಸರು ಯಾರಿಗೋ ಮಾಡಬೇಕಾದಂತಹ ಅನುಗ್ರಹವನ್ನ ಸಂಜಯನಿಗೆ ಮಾಡಿ, ಸಂಜಯನಿಗೆ ಈ ಎಲ್ಲ ವಿಶೇಷತೆಯನ್ನ ನೋಡುವಂತಹ ಆ ಅವಕಾಶ ಸಿಕ್ಕಿದೆ ಅಂತ ಅಂದ್ರೆ, ನಾವು ತಿಳ್ಕೋಬೇಕು, ಯಾರ ಜೀವನವೂ ಸಹ ವ್ಯರ್ಥ ಅಲ್ಲ. ಯಾರಾದ್ರೂ ವ್ಯರ್ಥನಾ? ಖಂಡಿತ ಇಲ್ಲ. ಯಾಕೆ ವ್ಯರ್ಥ ಆಗ್ತೀವಿ? ಯಾಕೆ ಅಂದ್ರೆ
ಯಾವಾಗ ಭಗವಂತ ಯಾರಿಗೆ ಹೇಗೆ ಅನುಗ್ರಹ ಮಾಡ್ತಾನೋ ಅದು ಭಗವಂತನಿಗೆ ಗೊತ್ತೇ ವಿನಃ ಮತ್ತಾರಿಗೂ ತಿಳಿದಿಲ್ಲ. ಇವತ್ತಿನ್ನೂ ನಮ್ಮನ್ನ ಭಗವಂತ ಬದುಕಿಸಿದಾನೆ, ನಾನಿನ್ನೂ ಉಸಿರಾಡ್ತಾ ಇದ್ದೀನಿ ಅಂದ್ರೆ ನನ್ನಿಂದ ಇನ್ನೂ ಏನೋ ಕೆಲಸ ಆಗೋದು ಬಾಕಿ ಇದೆ. ಏನೂ ಬಾಕಿ ಇಲ್ಲ ಅಂತ ಅವನಿಗೆ ಅನ್ನಿಸ್ದಾಗ ಅವನೇ ಇರೋದಿಲ್ಲ, ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾನೆ. ಹಾಗಾಗಿ ಒಂದೊಂದು ಕ್ಷಣವನ್ನು ಸಹ ಅವನಿಗೆ ಧನ್ಯವಾದವನ್ನ ಹೇಳ್ತಾ ಅವನಿಗೆ ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬೇಕು ಅಷ್ಟೆ. ಇದಕ್ಕೆ ತುಂಬಾ ಸುಂದರವಾಗಿ ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ, ಯತ್ರ ಎಲ್ಲಿ ಯೋಗ ಈಶ್ವರಃ ಯೋಗೇಶ್ವರನಾದ ಕೃಷ್ಣ ಶ್ರೀಕೃಷ್ಣನು, ಯತ್ರ ಎಲ್ಲಿ ಪಾರ್ಥ ಪ್ರೀತೆಯ ಪುತ್ರನು, ಧನುರ್ಧರ ಬಿಲ್ಲು ಬಾಣವನ್ನ ಹಿಡಿದವನು, ತತ್ರ ಅಲ್ಲಿ ಶ್ರೀ ಸಂಪತ್ತು ವಿಜಯ ವಿಜಯವು, ಭೂತಿ ಅಸಾಧಾರಣ ಶಕ್ತಿಯು, ಧ್ರುವ ಖಂಡಿತವಾಗಿಯೂ, ನೀತಿ ನೀತಿಯು, ಮತಿರ್ಮಮ ನನ್ನ ಅಭಿಪ್ರಾಯ. ಅಂದ್ರೆ ಇಲ್ಲಿ ಅವನ್ ಹೇಳ್ತಾ ಹೋಗ್ತಾನೆ, ಧೃತರಾಷ್ಟ್ರ ಏನಾಗ್ತಾ ಇದಾರೆ, ಯಾರ್ ಗೆಲ್ತಾರೆ, ಏನಾಗತ್ತೆ ಅನ್ನೋದಕ್ಕೆ ಬಹಳ ಸುಂದರವಾಗಿ ಇಲ್ಲಿ ಸಂಜೆಯ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಎಲ್ಲಿ ಯೋಗೇಶ್ವರ ಅಂದ್ರೆ, ಯೋಗೇಶ್ವರ ಅಂದ್ರೆ ಯೋಗ ಅಂದ್ರೆ ಒಂದು ರೀತಿಯಾದಂತಹ ಉಪಾಯ. ಇವನು ಸರ್ವಶ್ರೇಷ್ಠವಾದ ಉಪಾಯವನ್ನು ಮಾಡುವಂತಹ ಕೃಷ್ಣ. ಬರೀ ಉಪಾಯ ಮಾಡೋನಿದ್ರೆ ಸಾಕ ಅಂದ್ರೆ ಇಲ್ಲ. ಪಾರ್ಥ ಅಂದ್ರೆ ಧನುರ್ಧರನಾದ ಪಾರ್ಥ ಅಂದ್ರೆ ಕೃಷ್ಣನ ಪ್ರೇರೇಪಣೆಯಿಂದ ಧನುಸ್ಸು ಹಿಡಿದು ನಿಂತಿದ್ದಾನೆ. ಇವತ್ತು ನಾನೇನೋ ಒಂದು ಸಾಧನೆ ಮಾಡಬೇಕು ಅಂದ ತಕ್ಷಣ, ಹೌದು ನಾನು ಸಾಧನೆ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಸಾಕ, ಅಥವಾ ನೀನ್ ಸಾಧನೆ ಮಾಡು ಅಂತ ನನಗೆ ಯಾರೋ ಒಬ್ರು ಪ್ರೇರೇಪಣೆ ಮಾಡಿದ್ರಪ್ಪ ಅಷ್ಟೇ ಸಾಕ, ಸಾಲಲ್ಲ. ಆ ಪ್ರೇರೇಪಣೆ ಮಾಡುವವರ ಜೊತೆ ಪ್ರೇರೇಪಣೆಯನ್ನ ಸಾಧಿಸುವುದಕ್ಕೆ ಸಿದ್ಧವಾಗಿ ನಿಂತಿರಬೇಕು. ಹೇಗೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಪ್ರೇರೇಪಣೆಯನ್ನ ಕೊಟ್ಟ, ಆ ಪ್ರೇರೇಪಣೆಯನ್ನ ತೆಗೆದುಕೊಂಡು ಅರ್ಜುನ ಧನುರ್ಧಾರಿಯಾಗಿ ನಿಂತಿದ್ದಾನೆ. ಎಸ್, ಐ ಆಮ್ ರೆಡಿ, ನಾನು ಹಿಡ್ಕೊಂಡಿದ್ದೀನಿ ನೋಡು ಬಿಲ್ಲು ಬಾಣವನ್ನ, ನೀನು ಬಿಡು ಅಂದ ತಕ್ಷಣ ಬಿಡ್ತಿರೋದಷ್ಟೇ. ಅಂದ್ರೆ ಸಾಧನೆ ಮಾಡುವಂತಹ ಬುದ್ಧಿ ಇರಬೇಕು. ಅದರ ಜೊತೆ ಕೃಷ್ಣನ ಪ್ರೇರೇಪಣೆಯಿಂದ ಅವನು ಧನಸ್ಸನ್ನ ಹಿಡಿದಿದ್ದಾನೆ. ಯಾರೋ ಯುದ್ಧ ಮಾಡು ಅಂತ ಹೇಳಿದ್ದಕ್ಕೋ, ಹೊಡೆದಿದ್ದಕ್ಕೋ, ಬಡಿದಿದ್ದಕ್ಕೋ, ಬೈದಿದ್ದಕ್ಕೋ ಹಿಡ್ದಿಲ್ಲ. ಅವನು ಪ್ರೇರೇಪಣೆಯಿಂದ ಅಂದ್ರೆ ಸ್ವಯಂ ನನ್ನ ಮನಸ್ಸಿನಲ್ಲೇ ಯಾವಾಗ ಅದು ಮನಸ್ಸು ಮಾಡುತ್ತೆ ಆಗ ಮಾತ್ರ ನಾನು ಸಾಧನೆ ಮಾಡೋದಿಕ್ಕೆ ಸಾಧ್ಯ. ಆಗ ಏನ್ ಸಿಕ್ಕುತ್ತೆ ಅಂದ್ರೆ ಅವನು ಸೋಲೋದಿಕ್ಕೆ ಸಾಧ್ಯವೇ ಇಲ್ಲ, ಅವನಿಗೆ ವಿಜಯ ಸಿಕ್ಕುತ್ತೆ. ಅಂದ್ರೆ ವಿಶಿಷ್ಟವಾದ ಜಯ ಅವನಿಗೆ ಸಿಕ್ಕುತ್ತೆ. ವಿಶಿಷ್ಟವಾದ ಜಯ ಅಂದ್ರೆ ಅವನಿಗೆ ಅದು ಮೀಸಲು, ಇನ್ಯಾರಿಗೂ ಇಲ್ಲ, ವಿಶೇಷವಾಗಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ವಿಜಯ ಅಂತ ಹೇಳೋದು. ಅದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದು ಅವನ ಕಾನ್ಫಿಡೆನ್ಸ್ ನೋಡಿ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದು ನಾನು ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ, ಅವ್ರು ಸೋಲೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವನು ಪಾರ್ಥ ಅವನು ಪಾರ್ಥ ಆಗಿರೋದ್ರಿಂದಲೇ, ಅದರ ಜೊತೆ ಕೃಷ್ಣ ಅವನನ್ನ ಕೈ ಹಿಡಿದು ನಡೆಸ್ತಾ ಇರೋದ್ರಿಂದಲೇ 18 ದಿನದಲ್ಲಿ ಅವರಿಗೆ ಜಯ ಸಿಕ್ಕುತ್ತೆ ವಿನಃ, ಇಲ್ಲ ಅಂದಿದ್ರೆ ಖಂಡಿತವಾಗಿಯೂ ಇದು 18 ವರ್ಷ ನಡೀತಿತ್ತೋ, 18,000 ವರ್ಷ ನಡೀತಿತ್ತೋ, ಇನ್ನೆಷ್ಟು ವರ್ಷ ನಡೀತಿತ್ತೋ ಗೊತ್ತಿಲ್ಲ. ಕೇವಲ ಭಗವಂತ ಅವರ ಕೈ ಹಿಡಿದಿದ್ರಿಂದಲೇ 18 ದಿನದಲ್ಲಿ ಅವರಿಗೆ ಜಯ ಸಿಕ್ಕಿತು. ಅದೇ ರೀತಿ ಭೂತಿಹಿ ಅಂದ್ರೆ ಏಳಿಗೆ, ನೀತಿ ಅಂದ್ರೆ ಸರಿಯಾದ ನೀತಿ, ಅಂದ್ರೆ ಅದೇ ಸರಿಯಾಗಿರೋದು, ಅದೇ ನನ್ನ ಗಟ್ಟಿಯಾದ ನಿಲುವು. ಯಾಕೆ ಇಲ್ಲಿ ಸಂಜಯ ಗಟ್ಟಿಯಾದ ನಿಲುವು ಅಂತ ಹೇಳ್ತಿದ್ದಾನೆ ಅಂದ್ರೆ, ಕೃಷ್ಣನಿಗೆ ಶರಣಾಗೋದು ಒಳ್ಳೇದು. ನೀನು ಮತ್ತು ನಿನ್ನ ಮಕ್ಕಳು ಇನ್ನೂ ಟೈಮ್ ಇದೆ, ದಯವಿಟ್ಟು ಶರಣಾಗ್ಬಿಡಿ ಕೃಷ್ಣನಿಗೆ ಶರಣಾದ್ರೆ ನಿಮಗೆ ಮತ್ತೆ ಮೋಕ್ಷ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನೀವು ಮತ್ತೆ ಜಯ ಸಾಧಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ರೀತಿಯಲ್ಲಿ ಹೇಳಿದ್ರೆ, ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಹೇಳ್ತಾರಪ್ಪ ಈ ಶ್ಲೋಕಕ್ಕೆ ತುಂಬಾ ಅರ್ಥಗಳು ಬರ್ತಾ ಹೋಗುತ್ತೆ. ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರ, ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ನಮ್ಮೆಲ್ಲರಿಗೂ ಗೊತ್ತು ಕುರುಕ್ಷೇತ್ರ ಯುದ್ಧ ಅಂತ ಹೇಳಿದ್ರೇನೆ
ಅಥವಾ ಗೀತೋಪದೇಶ ಅಂದ್ರೇನೆ ಸಾಕು. ಅಲ್ಲಿ ಒಂದು ರಥ ಇರುತ್ತೆ. ರಥದಲ್ಲಿ ಕುಸಿದು ಬಿದ್ದ ಅರ್ಜುನ, ಅವನಿಗೆ ಉಪದೇಶ ಕೊಡ್ತಾ ಇರುವಂತಹ ಕೃಷ್ಣ ಇರ್ತಾನೆ. 5 ಕುದುರೆಗಳನ್ನ ಕಟ್ಟಿದಂತಹ ರಥ. ಆ ರಥದ ಮೇಲೆ ಹನುಮ ಧ್ವಜವಾಗಿ ಇರ್ತಾನೆ. ಇದ್ರ ಅರ್ಥ ಏನು ಅಂದ್ರೆ, ಈ ರಥ ಅಂದ್ರೆ ಈ ದೇಹ, ಆ ಕುದುರೆಗಳು ಅಂದ್ರೆ ನಮ್ಮ ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳನ್ನ ನಾವು ಹನುಮನ ಹಾಗೆ, ಅಂದ್ರೆ ನನಗೇನೂ ಬೇಡ, ನೀನೇ ಬೇಕು. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಹನುಮನ ಪ್ರೀತಿ ಭಕ್ತಿ ಹೇಗೆ ಅಂತ. ಅವನ ಹಾಗೆ ನಾವು ಪ್ರೀತಿ ಮಾಡೋದಿಕ್ ಸಾಧ್ಯವೇ ಇಲ್ಲ ಕಣ್ರಿ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ ಅಲ್ವಾ? ಅವನ್ ಹಂಗೆ ಪ್ರೀತಿಸೋದಿಕ್ಕಾಗತ್ತಾ ರಾಮನನ್ನ? ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗೆ ನಮಗೂ ಅಷ್ಟೇ ಭಗವಂತನನ್ನ ಪ್ರೀತಿಸೋದಿಕ್ಕೆ ಅವನ ಹಾಗೆ ಸಾಧ್ಯವೇ ಇಲ್ಲ. ಆದ್ರೆ ನಾವು ಅವನನ್ನ ನೋಡ್ದಾಗೆಲ್ಲ ನಾವನ್ಬೇಕು, ನೀನು ಕಪಿಯ ಹಾಗಿದೀಯಾ ಅಷ್ಟೇ, ನಿನ್ನ ಭಕ್ತಿ ಎಷ್ಟು ಅಚಲವಾಗಿದೆ. ಆದ್ರೆ ನಾನು ಮಾನವನಾಗಿದ್ರೂ ಸಹ ನನ್ನ ಮನಸ್ಸು ಕಪಿಯ ಹಾಗೆ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಸುತ್ತುತ್ತಿರುತ್ತೆ. ಅದನ್ನ ನಾನು ಹೇಗೆ ಕರ್ಕೊಂಡು ಬರ್ಲಿ? ಯಾಕೆ ಅಂದ್ರೆ ನಾನು ಕರೆದುಕೊಂಡು ಬಂದು ನಿನ್ನನ್ನ ಹೇಗೆ ಧ್ಯಾನ ಮಾಡಬೇಕು, ಹೇಗೆ ನಿನ್ನ ಆರಾಧನೆ ಮಾಡಬೇಕು, ನನಗೆ ಖಂಡಿತವಾಗಿಯೂ ಸಹ ತಿಳಿತಿಲ್ಲ. ಇಲ್ಲಿ ಪಾರ್ಥ ಅಂತ ಅಂದ್ರೆ ಕುಂತಿ ಪುತ್ರ. ಕುಂತಿ ಪುತ್ರ ಅಂದ್ರೆ ಅವಳಿಗೆ ಎಷ್ಟು ಗಟ್ಟಿಯಾದ ನಿಲುವಿತ್ತು, ನಿನಗೆ ಎಷ್ಟು ಗಟ್ಟಿಯಾದ ನಿಲುವಿದೆ. ಹಾಗೆ ನನ್ನ ಮನಸ್ಸಿಗೂ ಸಹ ಆ ಗಟ್ಟಿಯಾದ ನಿಲುವನ್ನ ಕೊಡು. ಅದಕ್ಕೆ ಇಲ್ಲಿ ಪಾರ್ಥ ಅಂದ್ರೆ ದೇಹ ಇದೆ, ಆ ಮನಸ್ಸು ಮಂಗದ ಹಾಗೆ ಹೋಗ್ತಾ ಇದೆ. ಅದು ಅರ್ಜುನನ ಹಾಗೆ ಕುಸಿದು ಬೀಳುತ್ತೆ. ಅಷ್ಟೇ ಅಲ್ಲ, ಅದು ಬುದ್ಧಿ ಮಾತು ಕೇಳೋದೇ ಇಲ್ಲ. ನಾವ್ ಹೇಳ್ತೀವಲ್ಲ, ಎಲ್ಲ ನನ್ನಿಂದಲೇ ಅಂತ ನಾವು ಹೇಳಬೇಕಾದ್ರೆ, ಹೌದಾ ಎಲ್ಲ ನಿನ್ನಿಂದಲ? ಹಾಗಿದ್ರೆ 5 ನಿಮಿಷ ನಿನ್ನ ಮನಸ್ಸನ್ನ ನೀನ್ ಹಿಡಿದು ಕೂರ್ಸು ಅಂತ ಹೇಳಬೇಕು. 5 ನಿಮಿಷ, ಜಾಸ್ತಿ ಬೇಡ. 5 ನಿಮಿಷ ಅದ್ ಎಲ್ಲೆಲ್ಲೋ ಹಾರೋಗುತ್ತಲ್ಲ, ಫಾರಿನಿಗೆ ಹೋಗುತ್ತೆ, ಸಮುದ್ರದಲ್ಲಿ ಮುಳುಗಕ್ ಹೋಗುತ್ತೆ, ತೇಲಕ್ ಹೋಗುತ್ತೆ, ಇನ್ನೆಲ್ಲೋ ಹೋಗುತ್ತೆ, ಅಡಿಗೆ ಮಾಡಕ್ ಹೋಗುತ್ತೆ. ಮೆಡಿಟೇಷನ್ ಮಾಡು ಅಂತ ಕೂರ್ಸಿದ್ರು ಅದು ಖಂಡಿತ ಮೆಡಿಟೇಷನ್ ಮಾಡೋದಿಲ್ಲ. ಧ್ಯಾನದಲ್ಲಾದ್ರೂ ಕೂತ್ಕೊಳ್ಳೋದಿಲ್ಲ. ನೋಡಿ, ಅಲ್ಲಿಗೆ ನಾನ್ ತಿಳ್ಕೋಬೇಕು, ನನ್ನ ಮನಸ್ಸೂ ಸಹ ನನ್ನ ಮಾತು ಕೇಳೋದಿಲ್ಲ. ಆದ್ರೆ ಆ ಮನಸ್ಸು ಕೃಷ್ಣನಿಗೆ, ಅಂದ್ರೆ ನನ್ನ ದೇಹದಲ್ಲಿರುವ ಆ ಆತ್ಮಸ್ವರೂಪಿ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗಿ ಅದು ತೊಡಗಬೇಕು. ಯಾವ ರೀತಿ ತೊಡಗಬೇಕು? ಕಾರ್ಯೋನ್ಮುಖರಾಗಬೇಕು. ಆ ಮನಸ್ಸಿಗೆ ಹೇಳ್ಬೇಕು, ನೋಡು ಭಗವಂತ ಹೇಗೆ ಹೇಳ್ತಾನೋ ಹಾಗೆ ಕೇಳು. ಆಗ ಮಾತ್ರ ನಾವು ಗೆಲುವನ್ನ ಸಾಧಿಸೋದಿಕ್ಕೆ ಸಾಧ್ಯ ಅಂತ ಆ ಮನಸ್ಸು, ಅಂದ್ರೆ ಅರ್ಜುನ ಹೇಗೆ ಕೃಷ್ಣನಿಗೆ ಶರಣಾದ್ನೋ ಅದೇ ರೀತಿ ನಮ್ಮ ಮನಸ್ಸನ್ನೂ ಸಹ ನಾವು ಕಂಪ್ಲೀಟ್ ಸರೆಂಡರ್ ಮಾಡಿಕೊಂಡಾಗ ಮಾತ್ರ ನಮಗೂ ಸಹ ನಮ್ಮ ಜೀವನದಲ್ಲಿ ವಿಜಯ ಸಾಧಿಸೋದಕ್ಕೆ, ಅಂದ್ರೆ ವಿಶೇಷವಾದ ಜಯ ಸಾಧಿಸೋದಕ್ಕೆ ಸಾಧ್ಯ. ಜಯ ಅಂದ್ರೆ ಮತ್ತೆ ನಾವು ಏನೋ ಹಣ ಮಾಡ್ತೀವಿ, ಹೆಸರು ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ ಅಲ್ಲ. ಏನ್ ಸಾಧಿಸ್ತೀವಿ? ಮೋಕ್ಷವನ್ನ ಸಾಧನೆ ಮಾಡ್ತೀವಿ. ಅದೇ ರೀತಿ ಹೇಗೆ ಅರ್ಜುನ ಯುದ್ಧ ಮಾಡುವುದೇ ಪೂಜೆ ಅಂತ ಭಗವಂತನಿಗೆ ಶರಣಾದ, ನಿನಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಳಪ್ಪ, ಇನ್ನು ನನ್ನ ಕೈಯಲ್ಲಿ ನನ್ನ ಮನಸ್ಸನ್ನ ಹಿಡಿಯೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಗೆ ಹೇಳ್ದ, ಹಾಗೆ ನಾವು ಸಹ ನಮಗೆ ಅಂದ್ರೆ ನಮ್ಮ ವರ್ಣಾಶ್ರಮಕ್ಕೆ ಯಾವ ಕೆಲಸ ಬಂದಿದೆಯೋ ಆ ಕೆಲಸವನ್ನೇ ಪೂಜೆ ಅಂತ ಮಾಡ್ತಾ ಭಗವಂತನಿಗೆ ಕಂಪ್ಲೀಟ್ ನಾವು ಅವನಿಗೆ ಸರೆಂಡರ್ ಆಗ್ಬೇಕು. ಆಗ ನಮಗೂ ಸಹ ಧ್ರುವ ಅಂದ್ರೆ ಖಚಿತವಾಗಿ ನಾವು ಸಹ ಗೆಲ್ಲೋದಕ್ಕೆ ಸಾಧ್ಯ. ಈ 18 ತಿಂಗಳ ಜರ್ನಿ ಏನಿತ್ತು, ಇದು ಸಹ ಸಾಮಾನ್ಯವಾದಂತಹ ಜರ್ನಿ ಖಂಡಿತವಾಗಿಯೂ ಅಲ್ಲ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಸಾವಿನಲ್ಲಿ 4 ಗಕಾರಗಳು ಬೇಕು. ಇದು ಮೊದ್ಲಿಗೂ ನಾನು ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 4 ಗಕಾರ ಕಂಪಲ್ಸರಿ.
ಯಾವ್ಯಾವ್ದಪ್ಪ ಆ 4 ಅಂದ್ರೆ, ಒಂದು ಗಂಗೆ, ಇನ್ನೊಂದು ಗೋದಾನ, ಇನ್ನೊಂದು ಗೋವಿಂದನ ನಾಮಸ್ಮರಣೆ, ಇನ್ನೊಂದು ಗೀತೆಯ ಅರ್ಧ ಶ್ಲೋಕವಾದ್ರೂ ನಮಗೆ ನೆನಪಾಗ್ಬೇಕಂತೆ. ಕೊನೆ ಪಕ್ಷ ನನ್ನ ಬಾಯಿಗೆ ಗಂಗೆ ಬೀಳ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗೋದಾನ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗೋವಿಂದನ ನಾಮಸ್ಮರಣೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆಗೆ ಗೀತೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ವಂತೆ. 4 ಸರಿ ಗ ಗ ಗ ಗ ಅಂತ ಹೇಳಿದ್ರೂ ಸಹ ಸಾಕಂತೆ. ನೋಡಿ ಅಲ್ಲಿಗೆ ಭಗವಂತ ಎಷ್ಟು ನಮಗೆ ನಂಬಿಕೆ ಇದೆ ಅವನಿಗೆ ಅನ್ನೋದಕ್ಕೆ ಇದೂ ಸಹ ಒಂದು ಉದಾಹರಣೆ. ಅದಕ್ಕೆ ಇರ್ಬೋದೇನೋ ಆ ನೀರ್ ಹಾಕ್ಬೇಕಾದ್ರೂ ಗಳಗಳ ಅಂತ ಶಬ್ದ ಮಾಡುತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ನಮ್ಮ ಬಾಯಿಗೂ ಸಹ ಕೊನೇ ಸಮಯದಲ್ಲಿ ಯಾರಾದ್ರೂ ನೀರ್ ಹಾಕ್ಬೇಕಾದ್ರೆ 4 ಬಾರಿ ಗಕಾರವನ್ನ ಹೇಳ್ಬಿಡ್ಲಿ. ಗಂಗೆ, ಗೋದಾನ, ಗೋವಿಂದ ಹಾಗೂ ಗೀತೆ. ನನಗೆ ಗೊತ್ತಿಲ್ಲ ಕೊನೆ ಕ್ಷಣದಲ್ಲಿ ನಮ್ಗಿದೆಲ್ಲ ನೆನಪಿಗೆ ಬರತ್ತಾ, ನೆನಪಿಗೆ ಬರಲ್ವಾ ಅಂತ. ಹಾಗಾಗಿ ಇರುವಾಗಲೇ ಗಂಗೆಯನ್ನ ಸ್ವೀಕಾರ ಮಾಡೋಣ, ಇರುವಾಗ್ಲೇ ಗೋದಾನವನ್ನ ಮಾಡೋಣ. ಗೋದಾನ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗೋವಿನ ಸೇವೆಯನ್ನ ಮಾಡೋಣ. ಗೋವಿಂದನ ನಾಮಸ್ಮರಣೆಯನ್ನ ಪ್ರತಿದಿನ ಪ್ರತಿ ಕ್ಷಣ ಮಾಡೋಣ. ಗೀತೆಯ ಅರ್ಥವನ್ನ ಭಗವಂತ ನಮಗೆ ಕರುಣಿಸಿದ್ದಾನೆ. ಇದನ್ನ ಇಲ್ಲಿಗೆ ಬಿಡದೆ ನಮ್ಮ ಜೀವನದ ಕೊನೆಯ ಉಸಿರು ಇರುವವರೆಗೂ ಸಹ ನಾವು ನೆನ್ಪಿಟ್ಕೊಳ್ಳೋದು ಕಷ್ಟ ಆದ್ರೆ ಪ್ರತಿದಿನ ಪಾರಾಯಣ ಮಾಡೋಣ. ಯಾಕೆ ಅಂತ ಅಂದ್ರೆ, ಪಾರಾಯಣ ಮಾಡಿದಾಗಲೇ ಪಾರಣೆ ಮಾಡೋದಿಕ್ಕೆ ಸಾಧ್ಯ. ಹೌದು, ಭಗವಂತ ಈ ಉತ್ತರವನ್ನ ಕೊಟ್ಟಿದ್ದಾನೆ, ಈ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಅಂತ ನನ್ಗೆ ಹೆಜ್ಜೆ ಹೆಜ್ಜೆಗೆ ತಿಳಿತಾ ಬರುತ್ತೆ. ಹಾಗಾಗಿ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗೋಣ. ಅವನಿಗೆ ಶರಣಾಗೋದು ಬಿಟ್ರೆ ಅನ್ಯ ಮಾರ್ಗ ಖಂಡಿತವಾಗಿಯೂ ಸಹ ಏನೂ ಇಲ್ಲ ಅಲ್ವಾ? ಹಾಗಾಗಿ ಇಷ್ಟು 18 ಅಧ್ಯಾಯ 701 ಶ್ಲೋಕವನ್ನ ಭಗವಂತ ನಮಗೆ ತಿಳಿಸೋದಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾನೆ. ಹಾಗೆ ನಾನು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತೀನಿ. ಯಾಕೆ ಅಂದ್ರೆ ಹೇಳುವಂತಹ ಒಂದು ನಿಟ್ಟಿನಲ್ಲಿ ನಿಜ ಹೇಳ್ತಾ ಇದ್ದೀನಿ, ಅವನೇ ಕರ್ಕೊಂಡು ಬಂದಿದ್ದು. ಇವತ್ತು ಮುಗ್ದಿದೆ ಅಂದ್ರೂ ಸಹ ಅದಕ್ಕೆ ಕಾರಣ ಅವನೇನೆ. ನನ್ನ ಬಾಯಿಯಲ್ಲಿ ಅವನೇನ್ ನುಡಿಸ್ಬೇಕು ಅಂತಿತ್ತೋ ಅದನ್ನ ನುಡಿಸಿದಾನೆ ಅಂತ ಅನ್ಕೊಳ್ತೀನಿ. ಇದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಾಗಿದ್ರೂ ಸಹ ಭಗವಂತ ಕ್ಷಮೆ ಇರಲಿ. ಹಾಗೆ ಕಾಯ ವಾಚ ಮನಸ ನಿಜಕ್ಕೂ ಸಹ ತುಂಬಾ ಆಸೆ ಪಟ್ಟು, ತುಂಬಾ ಇಷ್ಟಪಟ್ಟು ನಿನಗೆ ಸರೆಂಡರ್ ಆಗ್ತಾ ಈ ತರಗತಿಯನ್ನ ತಗೊಂಡಿದ್ದೀನಿ. ಐ ಹೋಪ್ ನಿನಗೆ ಇಷ್ಟ ಆಗಿದೆ, ಇಷ್ಟ ಆಗತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಈ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ದಯವಿಟ್ಟು ನಮ್ಮನ್ನು ಕೈ ಹಿಡಿದು ಕಾಪಾಡು. ಹಾಗೆ ನಮಗೆ ಈ ಗೀತೆಯ ಒಂದೊಂದು ಅಕ್ಷರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಮಗೆ ಸಹಾಯವನ್ನ ಮಾಡು. ನಮಗೆ ಏನೆಲ್ಲ ಆಸೆಗಳಿದೆ ನಮಗಂತೂ ಗೊತ್ತಿಲ್ಲ. ಎಲ್ಲ ಆಸೆಗಳನ್ನ ಕಳೆದು ನಮಗೂ ಸಹ ಅರ್ಜುನನ ಹಾಗೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನಮಗೂ ಸಹ ಜ್ಞಾನದ ಮಾರ್ಗವನ್ನ ಕೊಟ್ಟಿದ್ಯಾ. ಈ ಜ್ಞಾನದ ಮಾರ್ಗದಲ್ಲಿ ನಮ್ಗೆ ನಡೆಯೋ ಶಕ್ತಿಯನ್ನ ಕೊಡು ಅಂತ ಅವನಿಗೆ ಕೇಳ್ಕೊಳ್ಳೋಣ. ಯಾಕೆಂದ್ರೆ ಅವನಿಗೆ ಕೇಳ್ಕೊಳ್ಳೋದ್ ಬಿಟ್ರೆ ನಮ್ಗೇನು ಬೇರೆ ಮಾರ್ಗನೇ ಇಲ್ಲ. ಬಿಕಾಸ್ ಅವನು ನಡೆಸಿದ ಹಾಗೆ ನಡೆಯೋ ಗೊಂಬೆಗಳಷ್ಟೇ ನಾವು ಅಲ್ವಾ? ನಾಹಂ ಕರ್ತ ಹರಿ ಕರ್ತ. ಹಾಗಾಗಿ ನಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ಭಗವಂತ ಕರ್ಕೊಂಡು ಹೋಗ್ಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.